ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಒಂದು ಇತಿಹಾಸಕ್ಕೆ ಸಂಬಂಧಿಸಿದಂತೆ 2025 ಮತ್ತು 26ನೇ ಸಾಲಿನಲ್ಲಿ ನಿಮಗೆ ಕೊಡಬಹುದಾದಂತಹ 5 ಅಂಕಗಳಿಗೆ ಸಂಬಂಧಿಸಿದಂತಹ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ನೀಲಿ ನಕ್ಷೆಯನ್ನು ಆಧರಿಸಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಮೊದಲನೆಯದಾಗಿ ನಿಮಗೆ ಇರುವಂಥದ್ದು ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತಹ 5 ಅಂಕದ ಪ್ರಶ್ನೋತ್ತರಗಳು. ಅಲ್ಲಿ ನಾವು ಒಂದು 5 ಅಂಕದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮಹಾವೀರರ ಜೀವನ ಮತ್ತು ಬೋಧನೆಯನ್ನು ಕುರಿತು ಚರ್ಚಿಸಿ ಅಂತ ಇದೆ. ವರ್ಧಮಾನ ಮಹಾವೀರನು ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಸಾಮಾನ್ಯ ಶಕ 599ರಲ್ಲಿ ಆತ ಜನಿಸ್ತಾನೆ. ರಾಜ ಸಿದ್ಧಾರ್ಥ ಮತ್ತು ತ್ರಿಶಾಲಾದೇವಿ ಈತನ ತಂದೆ ತಾಯಿಗಳು. 18ನೇ ವಯಸ್ಸಿನಲ್ಲಿ ರಾಜಕುಮಾರಿ ಯಶೋಧಳನ್ನು ಆತ ವಿವಾಹವಾಗ್ತಾನೆ. ಅವನಿಗೆ ಅನೋಜ್ಞ ಅಥವಾ ಪ್ರಿಯದರ್ಶನ ಎಂಬಂತಹ ಒಬ್ಬ ಮಗಳು ಕೂಡ ಇರ್ತಾಳೆ. ತನ್ನ ತಂದೆ ತಾಯಿಗಳ ಆಕಸ್ಮಿಕ ಮರಣದಿಂದಾಗಿ ವರ್ಧಮಾನನ ಉಡುಪನ್ನೂ ಸೇರಿದಂತೆ ಪ್ರಾಪಂಚಿಕ ಸುಖಭೋಗಗಳನ್ನು ತ್ಯಜಿಸಿ ಸತ್ಯವನ್ನು ಅರಸುತ್ತಾ ಸನ್ಯಾಸಿಯಾಗಿ ಸಂಚರಿಸಿ 13 ವರ್ಷಗಳ ಕಾಲ ಸ್ವದೇಹ ದಂಡನೆ ಮತ್ತು ಆಳವಾದ ಧ್ಯಾನ ಮಾಡ್ತಾ ಜೀವನವನ್ನು ನಡೆಸ್ತಾನೆ. ಇನ್ನು ವೈಶಾಖ 10ನೇ ದಿನ ಬಿಹಾರದ ಜೃಂಬಿಕಾ ಗ್ರಾಮದಲ್ಲಿ ಈತನಿಗೆ ಜ್ಞಾನೋದಯವಾಯಿತು. ವರ್ಧಮಾನ ಮಹಾವೀರನಂತ ಹೇಳ್ಬಿಟ್ಟು ಈತನಿಗೆ ಕರೆಯಲ್ಪಟ್ಟರು. ಇನ್ನು ಸುಮಾರು 30 ವರ್ಷಗಳ ಕಾಲ ಕೋಸಲ, ಮಗಧ, ವಿದೇಹ ಮತ್ತು ಅಂಗಗಳಲ್ಲಿ ಜೈನ ಧರ್ಮದ ತತ್ವಗಳನ್ನು ಬೋಧಿಸ್ತಾ ಪ್ರವಾಸವನ್ನು ಕೈಗೊಳ್ತಾನೆ. ಇನ್ನು ತನ್ನ 72ನೇ ವಯಸ್ಸಿನಲ್ಲಿ ಪಾವ ಎಂಬಲ್ಲಿ ಆತ ಮರಣವನ್ನು ಹೊಂದಿದೆ. ಆತನ ಬೋಧನೆಗಳನ್ನು ನೋಡೋದಾದರೆ ಪಂಚಶೀಲ ತತ್ವಗಳು: ಸತ್ಯ, ಅಹಿಂಸೆ, ಆಸ್ತೇಯ ಅಂದರೆ ಕಳ್ಳತನ ಮಾಡದಿರುವುದು, ಅಪರಿಗ್ರಹ ಅಂದರೆ ಅವಶ್ಯಕತೆಗಿಂತ ಹೆಚ್ಚಿನ ಸಂಪತ್ತನ್ನು ಹೊಂದದಿರುವುದು, ಬ್ರಹ್ಮಚರ್ಯ ಅಂದರೆ ಪಾವಿತ್ರ್ಯತೆ, ಜಾತಿ ಪದ್ಧತಿ ಮತ್ತು ಪ್ರಾಣಿ ಬಲಿಗಳನ್ನು ಖಂಡಿಸ್ತಾನೆ. ಅಹಿಂಸೆಗೆ ಹೆಚ್ಚು ಒತ್ತು ಕೊಡ್ತಾನೆ. ಮೋಕ್ಷ ಸಾಧನೆಗಾಗಿ ಸನ್ಯಾಸತ್ವ ಮತ್ತು ಕಠಿಣ ತಪಸ್ಸನ್ನು ಕೂಡ ಪ್ರತಿಪಾದಿಸ್ತಾನೆ. ಇನ್ನು ತ್ರಿರತ್ನಗಳು ಅಂದರೆ ಸಮ್ಯಕ್ ಜ್ಞಾನ, ಸಮ್ಯಕ್ ನಂಬಿಕೆ, ಸಮ್ಯಕ್ ನಡತೆ. ಮಹಾವೀರನಿಗೆ ದೇವರ ಅಸ್ತಿತ್ವದಲ್ಲಿ ನಂಬಿಕೆ ಇರಲಿಲ್ಲ, ಆತ್ಮದ ಅಸ್ತಿತ್ವದಲ್ಲಿ ಆತನಿಗೆ ನಂಬಿಕೆ ಇತ್ತು. ಇನ್ನು ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಇದೆ. ಈ ಕಲಾಶೈಲಿಯಲ್ಲಿ ಆಳೆತ್ತರದ ಗೌತಮ ಬುದ್ಧನ ವಿಗ್ರಹಗಳನ್ನು ಕೆತ್ತಲಾಗಿದ್ದು, ಅಲ್ಲಿಯವರೆಗೆ ಬುದ್ಧನ ಅಸ್ತಿತ್ವವನ್ನು ಕಮಲ, ಛತ್ರಿ ಮುಂತಾದ ಚಿಹ್ನೆಗಳಿಂದ ತೋರಿಸಲಾಗ್ತಾ ಇತ್ತು. ವಿಗ್ರಹಗಳನ್ನು ಕೆತ್ತುವಾಗ ದೇಹ ವಿನ್ಯಾಸದ ಅನುಪಾತದೊಂದಿಗೆ ಸ್ನಾಯುಗಳು, ಮೀಸೆ ಮುಂತಾದವುಗಳಿಗೆ ಹೆಚ್ಚಿನ ಗಮನವನ್ನು ಹರಿಸಿ ಸ್ವಾಭಾವಿಕ ಜೋಡಣೆಯೊಂದಿಗೆ ಮೂಡಿಸಲಾಗಿದೆ. ಕಲಾ ಕೌಶಲ್ಯದಿಂದ ಕೂಡಿದ ಈ ಕಲೆಯ ನಮೂನೆಗಳಲ್ಲಿ ಬಟ್ಟೆಯ ಮಡಿಕೆಗಳು ಮತ್ತು ನೆರಿಗೆಗಳನ್ನು ತುಂಬ ಸೂಕ್ಷ್ಮ ಹಾಗೂ ಕಲಾತ್ಮಕವಾಗಿ ಪ್ರದರ್ಶಿಸಲಾಗಿದೆ. ವಿಗ್ರಹದ ಮೇಲಿನ ಆಭರಣಗಳ ಕೆತ್ತನೆಯು ಭೌತಿಕ ಸೌಂದರ್ಯವನ್ನು ವೃದ್ಧಿಸಿ ವಿಗ್ರಹಗಳಿಗೆ ಮೆರುಗನ್ನು ನೀಡಿದೆ. ಬಹುತೇಕ ಈ ನಮೂನೆಗಳನ್ನು ಕಲ್ಲು, ಅರಚಲು ಕಲ್ಲು ಮತ್ತು ಜೇಡಿ ಮಣ್ಣಿನಿಂದ ತಯಾರಿಸಲಾಗಿದೆ. ಈ ವಿಗ್ರಹಗಳಲ್ಲಿ ಬಳಸಲಾಗಿರುವಂತಹ ತಾಂತ್ರಿಕತೆ ಗ್ರೀಕ್ ಶೈಲಿಯದ್ದಾದರೆ ಅದರ ಆದರ್ಶ, ಸ್ಫೂರ್ತಿ ಮತ್ತು ವ್ಯಕ್ತಿತ್ವ ಎಲ್ಲವೂ ಭಾರತೀಯದಾಗಿದೆ. ಇನ್ನು ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ ಅಂತ ಇದೆ. ಇದು ಚೋಳರ ಆಡಳಿತದ ಮುಖ್ಯ ಲಕ್ಷಣವಾಗಿದ್ದು, 1ನೇ ಪರಾಂತಕನ ಉತ್ತರ ಮೇರೂರು ಶಾಸನ ಗ್ರಾಮಾಡಳಿತದ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ನೀಡುತ್ತದೆ. ಗ್ರಾಮಗಳನ್ನು 30 ಭಾಗಗಳಾಗಿ ಕುಡುಂಬು ಅಂತ ಹೇಳಿಬಿಟ್ಟು ವಿಂಗಡಿಸಲಾಗ್ತಾ ಇತ್ತು. ಪ್ರತಿ ವಿಭಾಗದಿಂದಲೂ ಕೂಡ ಒಬ್ಬೊಬ್ಬ ಸದಸ್ಯರನ್ನು 1 ವರ್ಷದ ಅವಧಿಗೆ ಆಯ್ಕೆ ಮಾಡಲಾಗ್ತಾ ಇತ್ತು. ಚುನಾವಣೆ ದಿನದಂದು ಗ್ರಾಮಸ್ಥರು ದೇವಾಲಯಕ್ಕೆ ಸೇರಿ ಆಯ್ಕೆ ಮಾಡುವ ಅಭ್ಯರ್ಥಿಗಳ ಹೆಸರನ್ನು ಓಲೆಗರಿಯ ಮೇಲೆ ಬರೆದು ಒಂದು ಮಡಿಕೆಯಲ್ಲಿ ಹಾಕಿ ಒಬ್ಬ ಚಿಕ್ಕ ಬಾಲಕನಿಂದ ಎಲ್ಲರ ಸಮ್ಮುಖದಲ್ಲಿ ಎತ್ತಿಸಿ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಂಥ ರೀತಿಯಲ್ಲಿ ನಡೆಸಲಾಗ್ತಾ ಇತ್ತು. ಇನ್ನು ಆಯ್ಕೆಯಾದ ಪ್ರತಿನಿಧಿಗಳು ವಾರ್ಷಿಕ ಸಮಿತಿ, ಉದ್ಯಾನ ಸಮಿತಿ ಮತ್ತು ಕೆರೆಕಟ್ಟೆಗಳ ಸಮಿತಿಗಳಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾಗಿತ್ತು. ಇನ್ನು ಸಮಿತಿಗಳನ್ನು ವರಿಯಂ ಅಂತಲೂ ಪ್ರತಿನಿಧಿಗಳನ್ನು ವರಿಯ ಪೆರುಮಕ್ಕಳಂತಲೂ ಕರೀತಾ ಇದ್ರು. ಈ ಸಮಿತಿಗಳು 360 ದಿನಗಳು ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ವು. ಗ್ರಾಮಗಳ ಆಸ್ತಿ ರಕ್ಷಣೆ, ಕಂದಾಯ ವಸೂಲಿ, ದೇವಾಲಯ, ಕೆರೆ, ತೋಪು, ಅರಣ್ಯ ರಕ್ಷಣೆ ಮುಂತಾದ ಕರ್ತವ್ಯಗಳನ್ನು ಗ್ರಾಮ ಸಭೆ ನಿರ್ವಹಿಸ್ತಾ ಇತ್ತು. ಸಭೆಯ ತೀರ್ಮಾನಗಳನ್ನು ಬರೆದಿಡಲಾಗ್ತಾ ಇತ್ತು.
ಅನಾವಶ್ಯಕವಾಗಿ ಕೇಂದ್ರ ಆಡಳಿತವು ಗ್ರಾಮಾಡಳಿತದಲ್ಲಿ ಮಧ್ಯಪ್ರವೇಶಿಸ್ತಾ ಇರಲಿಲ್ಲ. ಇನ್ನು ಸದಸ್ಯರಿಗೆ ಇರಬೇಕಾದಂತಹ ಕನಿಷ್ಠ ಅರ್ಹತೆಗಳು ಅಂತಂದರೆ ಅಭ್ಯರ್ಥಿಯು ಕನಿಷ್ಠ ಅರ್ಧ ಎಕರೆ ಕೊಡುವ ಭೂಮಿಯನ್ನು ಹೊಂದಿರಬೇಕಾಗಿತ್ತು, ಸ್ವಂತ ನಿವೇಶನದಲ್ಲಿ ಕಟ್ಟಿಸಿದ ಮನೆಯಲ್ಲಿ ವಾಸವಾಗಿರಬೇಕಾಗಿತ್ತು, 3 ವರ್ಷಗಳ ಸತತವಾಗಿ ಯಾವುದೇ ಒಂದು ಸಮಿತಿಯಲ್ಲಿ ಸದಸ್ಯನಾಗಿದ್ದರೆ ಪುನರಾಯ್ಕೆಗೆ ಅನರ್ಹನಾಗಿರ್ತಾ ಇದ್ದ. ಇನ್ನು ಸಮಿತಿಯಲ್ಲಿ ಲೆಕ್ಕಪತ್ರಗಳನ್ನು ಸಲ್ಲಿಸದವರು ಮತ್ತು ಅವನ ಹತ್ತಿರದ ಸಂಬಂಧಿಕರು ದುಷ್ಟರು, ಮೋಸಗಾರರು ಮತ್ತು ಬ್ರಾಹ್ಮಣ ಹತ್ಯೆ, ಮದ್ಯ ಸೇವನೆ, ಕಳ್ಳತನ ಮತ್ತು ವ್ಯಭಿಚಾರ ಆರೋಪ ಹೊತ್ತಂತಹವರು ಇರುವ ಹಾಗೆ ಇರಲಿಲ್ಲ. ಇನ್ನು 35ಕ್ಕಿಂತ ಹೆಚ್ಚು ಮತ್ತು 70ಕ್ಕಿಂತ ಕಡಿಮೆ ವಯಸ್ಸಿನವರಾಗಿರಬೇಕಾಗಿತ್ತು. ವೇದ, ಬ್ರಾಹ್ಮಣಕಗಳು ಹಾಗೂ ವ್ಯವಹಾರ ಜ್ಞಾನವಿರಬೇಕಾಗಿತ್ತು. ಹಾಗೆ ಉತ್ತಮ ಚಾರಿತ್ರ್ಯವುಳ್ಳವರು ಕೂಡ ಆಗಿರಬೇಕಾಗಿತ್ತು. ಇನ್ನು ಹರ್ಷವರ್ಧನನ ಸಾಧನೆಗಳನ್ನು ವಿವರಿಸಿ ಅಂತ ಕೇಳಿದರೆ, ಹರ್ಷವರ್ಧನನು ವರ್ಧನರ ಶ್ರೇಷ್ಠ ದೊರೆ. ಪ್ರಭಾಕರ ವರ್ಧನ ಮತ್ತು ಯಶೋಮತಿ ಇವನ ತಂದೆ ತಾಯಿಗಳು. ಇವನಿಗೆ ರಾಜ್ಯವರ್ಧನ ಎಂಬ ಅಣ್ಣ ಮತ್ತು ರಾಜಶ್ರೀ ಎಂಬ ತಂಗಿ ಕೂಡ ಇದ್ಲು. ತನ್ನ ತಂದೆಯ ಸಾವಿನಿಂದ ಈತನ ತಾಯಿಯು ಸಹಗಮನವನ್ನು ಮಾಡುತ್ತಾಳೆ. ಮಾಳದ ದೇವಗುಪ್ತನ ರಾಜಾಶ್ರಯ ಗಂಡನಾದ ಗೃಹವರ್ಮನನ್ನು ಕೊಂದು ಅವಳನ್ನು ಕನೌಜಿನಲ್ಲಿ ಬಂಧಿಸಿಟ್ಟಿದ್ದನು. ಇವಳನ್ನು ಬಿಡಿಸಿಕೊಂಡು ಬರಲು ಹೋದಂತಹ ರಾಜ್ಯವರ್ಧನನು ಗಾವುಡ ದೇಶದ ಶಶಾಂಕ ಎಂಬುವನನ್ನು ಹತ್ಯೆ ಮಾಡ್ತಾನೆ. ಇಂತಹ ದುಃಖದ ಪರಿಸ್ಥಿತಿಯಲ್ಲಿ ಅಧಿಕಾರಕ್ಕೆ ಬಂದಂತಹ ಹರ್ಷವರ್ಧನನು ತನ್ನ ಸೇಡನ್ನು ತೀರಿಸ್ಕೊಳ್ಬೇಕು ಅಂತ ಉದ್ದೇಶಿಸ್ತಾನೆ. ರಾಜಶ್ರೀಯು ಕಾರಾಗೃಹದಿಂದ ತಪ್ಪಿಸಿಕೊಂಡು ವಿಂಧ್ಯ ಪರ್ವತದ ಕಡೆ ಹೋದ ಸುದ್ದಿ ತಿಳಿದು ಅವಳನ್ನು ಹುಡುಕಿ ಕನೌಜನ್ನು ಕೂಡ ಆತ ವಶಪಡಿಸ್ಕೊಳ್ತಾನೆ. ಇನ್ನು ಕಾಮರೂಪದ ಭಾಸ್ಕರ ವರ್ಮನ ಜೊತೆಗೂಡಿ ಗಾವುದ ದೇಶದ ಅಂದರೆ ಬಂಗಾಳ ಶಶಾಂಕನನ್ನು ಸೋಲಿಸಿ ಸೇಡು ತೀರಿಸಿಕೊಂಡನಾದರೂ ಕೂಡ ಅವನು ಜೀವಂತವಾಗಿರುವವರೆಗೂ ಸಂಪೂರ್ಣವಾಗಿ ಸೋಲಿಸಲಾಗಲಿಲ್ಲ. ಇನ್ನು ಮಾಳ್ವಾದ ದೊರೆಯಾದಂತಹ ದೇವಗುಪ್ತನನ್ನು ಸೋಲಿಸಿ ಅವನ ರಾಜ್ಯವನ್ನು ತನ್ನ ಸಾಮ್ರಾಜ್ಯದೊಳಗೆ ವಿಲೀನಗೊಳಿಸ್ತಾನೆ. ವಲ್ಲಭಿಯ 2ನೇ ಧ್ರುವಸೇನನನ್ನು ಸೋಲಿಸಿ ಅವನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿ ವೈವಾಹಿಕ ಸಂಬಂಧವನ್ನು ಏರ್ಪಡಿಸ್ಕೊಳ್ತಾನೆ. ಇನ್ನು ಶಶಾಂಕನ ಮರಣದ ನಂತರ ಒರಿಸ್ಸಾ, ಮಗಧ, ವಡಕೊಂಗೊಂಡಂ ಹಾಗೆ ಬಂಗಾಳವನ್ನು ಕೂಡ ಗೆದ್ದುಕೊಳ್ತಾನೆ. ನೇಪಾಳದ ದೊರೆಯನ್ನು ಸೋಲಿಸಿ ಕಪ್ಪ ಕಾಣಿಕೆಗಳನ್ನು ಕೂಡ ಸ್ವೀಕರಿಸ್ತಾನೆ. ಇನ್ನು ಉತ್ತರ ಭಾರತದ ರಾಜ್ಯಗಳನ್ನು ಗೆದ್ದು ಉತ್ತರ ಪ್ರತೇಶ್ವರ ಅನ್ನುವಂತಹ ಬಿರುದನ್ನು ಕೂಡ ಆತ ಹೊಂದಿರ್ತಾನೆ. ಇನ್ನು ದಕ್ಷಿಣದ ಇಮ್ಮಡಿ ಪುಲಿಕೇಶಿಯೊಡನೆ ಯುದ್ಧ ನಡೆಸಿ ಆತನಿಂದ ಸೋಲನ್ನು ಅನುಭವಿಸ್ತಾನೆ. ಇನ್ನು ಸಾಮಾನ್ಯ ಶಕ 641ರಲ್ಲಿ ಮಗಧ ರಾಜನೆಂದು ಕರೆದುಕೊಳ್ತಾನೆ. ಚೀನಾದೊಡನೆ ರಾಯಭಾರಿಗಳನ್ನು ವಿನಿಮಯ ಮಾಡಿಕೊಂಡು ಬೌದ್ಧ ಧರ್ಮದ ಏಳಿಗೆಗಾಗಿ ಸಮ್ಮೇಳನಗಳು ಕೂಡ ಆತ ನಡೆಸ್ತಾನೆ. ಇನ್ನು ಹೊಯ್ಸಳ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದರೆ, ನಕ್ಷತ್ರಾಕಾರದ ತಳಪಾಯ, ಹಾಗೆ ಸುಮಾರು 4 ಅಡಿ ಎತ್ತರದ ನಕ್ಷತ್ರಾಕಾರದ ಜಗತಿಯನ್ನು ಹೊಂದಿರ್ತಾ ಇತ್ತು. ದೇವಾಲಯದ ಸುತ್ತಲಿರುವ ಜಗತಿ ತೆರೆದ ಪ್ರದಕ್ಷಿಣೆ ಪಥವಾಗಿರ್ತಾ ಇತ್ತು. ಇನ್ನು ವೈವಿಧ್ಯಮಯವಾದ ರಚನೆ ವಿನ್ಯಾಸಗಳನ್ನೊಳಗೊಂಡು ನುಣುಪಾದ ಕಂಬಗಳು, ಹಾಗೆ ವಿಸ್ತೃತ ಕೆತ್ತನೆ ಮತ್ತು ಸುಂದರವಾಗಿ ಕೆತ್ತಿರುವಂತಹ ಮದನಿಕೆಯರ ವಿಗ್ರಹಗಳು ಕೂಡ ಹೊಂದಿರ್ತಾ ಇದ್ವು. ಇನ್ನು ವಿಶಾಲವಾದ ನವರಂಗ, ಮಧ್ಯೆ ಭುವನೇಶ್ವರಿ ಕೆತ್ತನೆಗಳನ್ನೊಳಗೊಂಡ ಮೇಲ್ಛಾವಣಿ, ಪಿರಮಿಡ್ಡಿನ ಆಕೃತಿಯಲ್ಲಿರುವ ವಿಮಾನ, ಶಿಖರ, 1 ರಿಂದ 5 ಗರ್ಭಗೃಹಗಳು, ಏಕಕೂಟ, ದ್ವಿಕೂಟ, ತ್ರಿಕೂಟ ಮತ್ತು ಚತುಷ್ಕೂಟ ಮತ್ತು ಪಂಚಕೂಟಗಳೆಂಬ ಗರ್ಭಗೃಹಗಳು ಅಲ್ಲಿ ಇದ್ವು. ಇನ್ನು ಮುಂದಿನದು ಮಧ್ಯಕಾಲೀನ ಭಾರತದ ಇತಿಹಾಸ ಅನ್ನುವಂತಹ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ 5 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ನೋಡಿ, ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ದಂಡಯಾತ್ರೆಯನ್ನು ಕುರಿತು ಚರ್ಚಿಸಿ ಅಂತ ಕೇಳಿದರೆ, ದಕ್ಷಿಣ ಭಾರತದ ಅಪಾರ ಸಂಪತ್ತು ಮತ್ತು ಅದನ್ನು ಆಕ್ರಮಿಸುವಂತಹ ಉದ್ದೇಶದಿಂದ ತನ್ನ ಸಮರ್ಥ ಸೇನಾನಿಯಾದಂತಹ ಮಲ್ಲಿಕಾಫುರನನ್ನು ದಕ್ಷಿಣ ಭಾರತದ ದಂಡಯಾತ್ರೆಗೆ ನಿಯೋಜಿಸ್ತಾನೆ. ದೇವಗಿರಿಯ ಮೇಲೆ ಆಕ್ರಮಣ. ಸಾಮಾನ್ಯ ಶಕ 1307ರಲ್ಲಿ ದೇವಗಿರಿಯ ರಾಜನಾದಂತಹ ರಾಮಚಂದ್ರ ದೇವನನ್ನು ಸೋಲಿಸಿ ರಾಣಿ ದೇವಲಾದೇವಿಯನ್ನು ಸೆರೆ ಹಿಡಿತಾನೆ. ಅವಳನ್ನು ಅಲ್ಲಾವುದ್ದೀನ್ ಖಿಲ್ಜಿಯ ಹಿರಿಯ ಮಗ ಖಜರ್ ಖಾನನು ವಿವಾಹ
ವಿವಾಹವಾಗ್ತಾನೆ. ರಾಮಚಂದ್ರ ದೇವನು ವಾರ್ಷಿಕ ಕಪ್ಪ ಕಾಣಿಕೆ ಕೊಡಲು ಒಪ್ಪುತ್ತಾನೆ. ಇನ್ನು ವಾರಂಗಲ್ನ ದಂಡಯಾತ್ರೆ. ವಾರಂಗಲ್ನ ರಾಜ ಪ್ರತಾಪರುದ್ರ ದೇವನು ಮಲ್ಲಿಕಾಫುರನಿಗೆ ಶರಣಾಗಿ ಶಾಂತಿ ಒಪ್ಪಂದ ಮಾಡಿಕೊಳ್ಬೇಕಾಯ್ತು. ಅಲ್ಲದೆ ಅಪಾರವಾದ ಸಂಪತ್ತನ್ನು ಕೂಡ ಕೊಡ್ತಾನೆ. ಇನ್ನು ದ್ವಾರ ಸಮುದ್ರದ ಮೇಲೆ ದಾಳಿ. ಹೊಯ್ಸಳ ರಾಜ ಮೂರನೇ ವೀರಬಲ್ಲಾಳನ ದ್ವಾರ ಸಮುದ್ರದ ಮೇಲೆ ಆಕ್ರಮಣ ಮಾಡಿದ ಮಲ್ಲಿಕಾಫುರ್ ರಾಜಧಾನಿಯನ್ನು ಲೂಟಿ ಮಾಡಿ ಹಲವಾರು ದೇವಾಲಯಗಳನ್ನು ಕೆಡವುತ್ತಾನೆ. ಇನ್ನು ಮಧುರೈನ ಆಕ್ರಮಣ. ಮಧುರೈನಲ್ಲಿ ಸುಂದರ ಪಾಂಡ್ಯ ಮತ್ತು ಪಾಂಡ್ಯ ಎಂಬ ಸಹೋದರರ ಮಧ್ಯೆ ಅಂತಃಕಲ ನಡೀತಾ ಇತ್ತು. ಈ ಮಧ್ಯ ಮಲ್ಲಿಕಾಫುರ್ನ ಸೈನ್ಯ ನುಗ್ಗಿ ಹಲವಾರು ನಗರ ಹಾಗೂ ದೇವಾಲಯಗಳನ್ನು ಲೂಟಿ ಮಾಡಿತು. ಅಲ್ಲಿನ ಪ್ರಸಿದ್ಧ ದೇವಾಲಯನ ಕೂಡ ಧ್ವಂಸ ಮಾಡಿ ಮಸೀದಿಯನ್ನು ನಿರ್ಮಿಸ್ತಾರೆ. ಇನ್ನು ದೇವಗಿರಿಯ ಮೇಲೆ ಎರಡನೆಯ ಆಕ್ರಮಣ. ಇದು ಕೊನೆಯ ಯುದ್ಧವಾಗಿದ್ದು ದೇವಗಿರಿಯ ಶಂಕರದೇವನು ಕಪ್ಪ ಕಾಣಿಕೆಯನ್ನು ತಡೆ ಹಿಡಿತಾನೆ. ಸ್ವತಂತ್ರನಾಗಲು ಪ್ರಯತ್ನಿಸ್ತಾ ಇದ್ದನು. ಅರಿತ ಮಲ್ಲಿಕಾಫುರ್ ಅವನನ್ನು ಸಾಯಿಸಿ ದೇವಗಿರಿಯನ್ನು ವಶಪಡಿಸ್ಕೊಳ್ತಾನೆ. ಇನ್ನು ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದ್ದಾರೆ. ನೋಡಿ, ಅಲ್ಲಾವುದ್ದೀನನು ಪ್ರಬಲ ಮತ್ತು ಸಮರ್ಥ ಆಡಳಿತಗಾರನಾಗಿದ್ದ. ದೈವದತ್ತ ನಂಬಿಕೆ ಇಟ್ಟಿದ್ದವನಾಗ್ತಾ ಇದ್ದ. ಸರದಾರರು ಮತ್ತು ಅಧಿಕಾರಿಗಳ ವೈವಾಹಿಕ ಸಂಬಂಧವನ್ನು ನಿರ್ಬಂಧಿಸಿದ್ದ. ಅವರ ಗುಪ್ತ ಸಭೆ ಮತ್ತು ಔತಣ ಕೂಟಗಳನ್ನು ನಿಷೇಧಿಸಿದ್ದನು ಮತ್ತು ಗುಪ್ತಚರರನ್ನು ಕೂಡ ನೇಮಿಸಿರ್ತಾನೆ. ಇನ್ನು ಸೈನಿಕ ಸುಧಾರಣೆಗಳು. ಬೃಹತ್ ಮತ್ತು ಸರ್ವಸನ್ನದ್ಧ ಸೈನ್ಯವಿತ್ತು. ಕುದುರೆಗಳಿಗೆ ಮುದ್ರೆ ಹಾಕುವ ಪದ್ಧತಿ ಇತ್ತು. ಸೈನಿಕರ ನಕಲಿ ಹಾಜರಾತಿ ಮತ್ತು ಭ್ರಷ್ಟಾಚಾರವನ್ನು ತಡೆಯಲು ವಿವರಣಾತ್ಮಕ ದಾಖಲೆಗಳ ನಿರ್ವಹಣೆಯನ್ನು ಜಾರಿಗೆ ತರ್ತಾನೆ. ಇನ್ನು ಜಾಗೀರ್ ಪದ್ಧತಿಯನ್ನು ರದ್ದುಪಡಿಸ್ತಾನೆ. ನಗದು ರೂಪದಲ್ಲಿ ವೇತನವನ್ನು ನೀಡ್ತಾನೆ. ಅರೀಜ್ ಇ ಮುಮಾಲಿಕ್ ಎಂಬ ಅಧಿಕಾರಿಯು ಸೈನಿಕರ ಅಧಿಕಾರವನ್ನು ಹೊಂದಿದ್ದನು. ಇನ್ನು ಕಂದಾಯ ಸುಧಾರಣೆ. ವೈಜ್ಞಾನಿಕ ತಳಹದಿಯ ಮೇಲೆ ಭೂಮಾಪನವನ್ನು ಆರಂಭಿಸಿ ಭೂ ಕಂದಾಯವನ್ನು ನಿಗದಿಪಡಿಸ್ತಾನೆ. ಸರದಾರರು, ಜಾಗೀರ್ದಾರರು ಮತ್ತು ಉಲೇಮಾರ ಮೇಲೆ ಅವನು ಹೆಚ್ಚಿನ ತೆರಿಗೆಗಳನ್ನು ಹೇರಿದ. ಇನ್ನು ಮುಸ್ಲಿಮೇತರರ ಮೇಲೆ ಜಜಿಯಾವನ್ನು ವಿಧಿಸ್ತಾನೆ. ಅವರು ಯಾತ್ರಾ ತೆರಿಗೆ, ಸರಕು ತೆರಿಗೆಗಳನ್ನು ಕೊಡಬೇಕಾಗಿತ್ತು. ಕಂದಾಯ ಅಧಿಕಾರಿಗಳ ಭ್ರಷ್ಟಾಚಾರವನ್ನು ತಡೆಯುವ ಉದ್ದೇಶದಿಂದ ಅವರ ವೇತನವನ್ನು ಹೆಚ್ಚಿಸ್ತಾನೆ. ರೈತರಿಂದ ಭೂ ಕಂದಾಯವನ್ನು ಸಂಗ್ರಹಿಸಲು ಮುಸ್ತಕ್ ರಾಜ್ ಎಂಬ ವಿಶೇಷ ಅಧಿಕಾರಿಯ ಹುದ್ದೆಯನ್ನು ಕೂಡ ಆತ ಸೃಷ್ಟಿಸ್ದ. ಇನ್ನು ಆರ್ಥಿಕ ಸುಧಾರಣೆಗಳು. ಮಾರುಕಟ್ಟೆಯ ನಿಯಮಗಳು. ಸೈನಿಕರಿಗೆ ಮೂಲಭೂತ ಅಗತ್ಯತೆಗಳನ್ನು ಪೂರೈಸಲು ಮಾರುಕಟ್ಟೆ ನಿಯಮ ಜಾರಿಗೊಳಿಸಿ ದೈನಂದಿನ ಉಪಯೋಗದ ಮೇಲೆ ವಸ್ತುಗಳ ದರದಲ್ಲಿ ನಿಗದಿಗೊಳಿಸಲಾಯಿತು. ಮಾರುಕಟ್ಟೆಯನ್ನು ನಿಯಂತ್ರಿಸಲು ಪ್ರತ್ಯೇಕ ಇಲಾಖೆ ಮತ್ತು ವಿಶೇಷ ಅಧಿಕಾರಿಗಳನ್ನು ಕೂಡ ನೇಮಿಸ್ತಾನೆ. ರಾಜಧಾನಿಯಲ್ಲಿ ನಿಗದಿಗೊಳಿಸಿದಂತಹ ದರಗಳು ಎಲ್ಲ ನಗರಗಳಿಗೂ ಕೂಡ ಅನ್ವಯವಾಗ್ತಾ ಇದ್ವು. ಸರ್ಕಾರಿ ಉಗ್ರಾಣಗಳಲ್ಲಿ ಧಾನ್ಯಗಳನ್ನು ಶೇಖರಿಸಿಡಲಾಗ್ತಾ ಇತ್ತು. ತುರ್ತು ಸಂದರ್ಭಗಳಾದಂತಹ ಕೊರತೆಯ ಸಮಯ ಮತ್ತು ಬರಗಾಲಗಳಿಗಾಗಿ ಉಪಯೋಗಿಸಲಾಗ್ತಾ ಇತ್ತು. ಯಾವುದೇ ವ್ಯಾಪಾರಿ ಅಥವಾ ಮಾರಾಟಗಾರ ತೂಕ ಮತ್ತು ಅಳತೆಗಳಲ್ಲಿ ವಂಚಿಸಿದರೆ ವಂಚಿಸಲಾದ ತೂಕಕ್ಕೆ ಸಮನಾದಷ್ಟು ಮಾಂಸವನ್ನು ಅವನ ಶರೀರ ತೊಡೆದಿಂದ ಕತ್ತರಿಸಿ ಹಾಕುವ ಶಿಕ್ಷೆ ವಿಧಿಸಲಾಗ್ತಾ ಇತ್ತು. ಅಲ್ಲಾವುದ್ದೀನ್ ಖಿಲ್ಜಿಯ ಕೊನೆಯ ದಿನಗಳು ಸುಖಕರವಾಗಿರಲಿಲ್ಲ. ಅವನ ನಂಬಿಕಸ್ಥ ಸೇನಾಪತಿ ಮಲ್ಲಿಕಾಫುರ್ ಅವನಿಗೆ ವಿಷಪ್ರಾಶನ ಮಾಡಿದ್ದರಿಂದ ಸುಲ್ತಾನನು ಸಾಮಾನ್ಯ ಶಕ 1316ರಲ್ಲಿ ಆತ ಮರಣವನ್ನು ಹೊಂತಾನೆ. ಇನ್ನು ಅಕ್ಬರ್ನ ಧಾರ್ಮಿಕ ಮತ್ತು ರಾಜಕೀಯ ನೀತಿಯನ್ನು ವಿವರಿಸಿ ಅಂತ ಕೇಳಿದರೆ, ರಜಪೂತ ನೀತಿ. ಧೈರ್ಯ ಮತ್ತು ರಾಜನಿಷ್ಠೆಯುಳ್ಳ ರಜಪೂತರು ಮೊಘಲರ ಶತ್ರುಗಳಾಗಿದ್ದರೂ ಸಹ ಅಕ್ಬರನು ಅವರ ಮಹತ್ವವನ್ನರಿತು ಅವರೊಡನೆ ಸ್ನೇಹ ಸಂಬಂಧ, ವೈವಾಹಿಕ ಸಂಬಂಧವನ್ನು ಏರ್ಪಡಿಸ್ಕೊಳ್ತಾನೆ. ಅವರನ್ನು ಮನಸಬ್ದಾರರನ್ನಾಗಿ ನೇಮಿಸ್ತಾನೆ. ಜೈಪುರದ ಬಿಹಾರ್ಮಲ್ನ ಮಗಳಾದಂತಹ ಜೋಡಾಬಾಯಿಯನ್ನು ವಿವಾಹವಾಗ್ತಾನೆ. ರಜಪೂತ್ ಅರಸರು ಆಂತರಿಕ ಸ್ವಾಯತ್ತತೆಯನ್ನು ಉಳಿಸಿಕೊಳ್ಳಲು ಅನುಮತಿಯನ್ನು ನೀಡ್ತಾನೆ. ಜಜಿಯಾವನ್ನು ರದ್ದುಪಡಿಸ್ತಾ. ಇನ್ನು ಧಾರ್ಮಿಕ ನೀತಿ. ಪರಮಸಹಿಷ್ಣುವಾಗಿದ್ದಂತಹ ಅವನು ಅವರವರ ಧರ್ಮದ ಆಚರಣೆಗೆ ಮುಕ್ತವಾದಂತಹ ಅವಕಾಶ ಮಾಡಿಕೊಟ್ಟು ಹಿಂದೂ ಹಬ್ಬಗಳಲ್ಲಿ ಅವನು ಕೂಡ ಪಾಲ್ಗೊಳ್ತಾ ಇದ್ದ. ಬಾಲ್ಯ ವಿವಾಹ, ಸತಿ ಪದ್ಧತಿಯನ್ನು ರದ್ದುಪಡಿಸ್ತಾನೆ. ದಿನ್ ಇ ಇಲಾಹಿ ಎಂಬ ಹೊಸ ಧರ್ಮವನ್ನು ಅವನು ಸ್ಥಾಪಿಸ್ತಾನೆ. ಇನ್ನು ಶಿವಾಜಿಯ ದಿಗ್ವಿಜಯಗಳನ್ನು ವಿವರಿಸಿ ಅಂತ ಕೇಳಿದರೆ, ಶಿವಾಜಿಯು 20ನೇ ವಯಸ್ಕನಾಗುವ ಮೊದಲೇ ಸೈನಿಕ ಜೀವನವನ್ನು ಆರಂಭಿಸಿ ತೋರಣಕೋಟೆ ಮತ್ತು ಬಿಜಾಪುರದ ಸುಲ್ತಾನನಿಂದ ಚಿಕಾನಾ
ಕೊಂಡನ, ಸಿಂಹಗಡ ಮತ್ತು ಪುರಂದರಗಡಗಳನ್ನು ವಶಪಡಿಸ್ಕೊಳ್ತಾನೆ. ಇದರಿಂದ ಶಹಜಿಯು ಬಂಧನಕ್ಕೊಳಪಟ್ಟಾಗ ರಾಜನೈತಿಕ ಜಾಣ್ಮೆಯಿಂದ ತನ್ನ ತಂದೆಯನ್ನು ಬಿಡುಗಡೆಗೊಳಿಸ್ತಾನೆ. ನಂತರ ಚಾವಳಿ ಪ್ರದೇಶವನ್ನು ಆಕ್ರಮಿಸಿ ಪ್ರತಾಪ್ಗಢ ಎಂಬ ಹೊಸ ಕೋಟೆಯನ್ನು ನಿರ್ಮಿಸ್ತಾನೆ. ಶಿವಾಜಿ ಮತ್ತು ಅಫ್ಜಲ್ ಖಾನ್ ಬಿಜಾಪುರದ ಸುಲ್ತಾನನು ತನ್ನ ಸೇನಾನಿಯಾದಂತಹ ಅಫ್ಜಲ್ ಖಾನನನ್ನು ಶಿವಾಜಿ ವಿರುದ್ಧ ಹೋರಾಡಲು ಕಳಿಸ್ತಾನೆ. ಶಿವಾಜಿ ವ್ಯಾಘ್ರನಕ ಎಂಬ ಆಯುಧದಿಂದ ಆತನನ್ನು ಕೊಂದು ಅವನ ಬಿಡಾರವನ್ನು ಲೂಟಿ ಮಾಡ್ತಾನೆ. ಬಿಜಾಪುರದ ಸುಲ್ತಾನನು ಶಿವಾಜಿಯೊಡನೆ ಶಾಂತಿ ಒಪ್ಪಂದವನ್ನು ಮಾಡಿಕೊಂಡು ಆತನ ಪ್ರದೇಶಗಳಿಗೆ ಮಾನ್ಯತೆಯನ್ನು ನೀಡಿದ. ಇನ್ನು ಶಿವಾಜಿ ಮತ್ತು ಔರಂಗಜೇಬ್. ಮೊಘಲ್ ಸುಲ್ತಾನ ಔರಂಗಜೇಬನಿಗೆ ಸೇರಿದ ಹಲವಾರು ಕೋಟೆಗಳು ಮತ್ತು ಪ್ರದೇಶಗಳನ್ನು ಶಿವಾಜಿಯು ವಶಪಡಿಸ್ಕೊಳ್ತಾನೆ. ಇದರಿಂದಾಗಿ ಶೈಸ್ತಾ ಖಾನ್ ಎಂಬುವವನು ದಕ್ಕನ್ನಿನ ರಾಜ್ಯಪಾಲನನ್ನಾಗಿ ನೇಮಿಸಿ ಶಿವಾಜಿಯನ್ನು ಸೆದೆಬಡಿಯಲು ಹೇಳ್ತಾನೆ. ಶೈಸ್ತಾ ಖಾನ್ ಶಿವಾಜಿಗೆ ಸೇರಿದ ಪೂನಾ, ಕೊಂಕಣ, ಚಕಾನ್ ಕೋಟೆಗಳನ್ನು ವಶಪಡಿಸ್ಕೊಳ್ತಾನೆ. ನಂತರ ಶಿವಾಜಿಯ ಬಾಲ್ಯ ಜೀವನದ ಮನೆಯಲ್ಲಿಯೇ ಬಿಡಾರ ಹೂಡ್ತಾನೆ. ಇದನ್ನರಿತ ಶಿವಾಜಿ ಮದುವೆ ದಿಬ್ಬಣದವರಂತೆ ಸುಮಾರು 100 ಜನರೊಡಗೂಡಿ ಏಕಾಏಕಿ ದಾಳಿಯನ್ನು ಮಾಡ್ತಾನೆ. ಈ ದಾಳಿಯಲ್ಲಿ ಶೈಸ್ತಾ ಖಾನ್ ತನ್ನ ಕೈ ಬೆರಳುಗಳನ್ನು ಕಳೆದುಕೊಂಡು ಪಲಾಯನವನ್ನು ಮಾಡ್ದ. ಸೂರತ್ ಮೇಲೆ ದಾಳಿ ಮಾಡಿ 1 ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸ್ತಾನೆ. ಮೊಘಲನ್ನು ಬೆಂಬಲಿಸಿ ಇಂಗ್ಲಿಷರನ್ನು ಕೂಡ ಹಿಮ್ಮೆಟ್ಟಿಸ್ತಾನೆ. ಮೊಘಲ್ ಸೈನ್ಯದ ಆಗಮನದ ಸುದ್ದಿ ತಿಳಿದು ಸೂರತ್ನಿಂದ ಪಲಾಯನ ಮಾಡ್ತಾನೆ. ಶಿವಾಜಿಯ ವಿರುದ್ಧ ಔರಂಗಜೇಬನು ರಾಜಾ ಜೈಸಿಂಗ್ನನ್ನು ಕೂಡ ಕಳಿಸ್ಕೊಡ್ತಾನೆ. ಈತ ಪುರಂದರ, ರಾಯಗಢ ಮುಂತಾದ ಕೋಟೆಗಳನ್ನು ವಶಪಡಿಸ್ಕೊಳ್ತಾನೆ. ನಂತರ ಇವರಿಬ್ಬರ ನಡುವೆ ಪುರಂದರ ಒಪ್ಪಂದವಾಗಿ ಶಿವಾಜಿಯು 23 ಕೋಟಿಗಳನ್ನು ನೀಡಿ ಕಪ್ಪ ಕಾಣಿಕೆ ನೀಡಲು ಒಪ್ಪುತ್ತಾನೆ. ಹಾಗೆ ನಂತರ ಜೈಸಿಂಗನ ಒತ್ತಾಯದ ಔರಂಗಜೇಬನ ಆಸ್ಥಾನಕ್ಕೆ ಬರ್ತಾನೆ. ಆದರೆ ಔರಂಗಜೇಬನು ಶಿವಾಜಿಯನ್ನು ಅವಮಾನಿಸಿ ಸೆರೆಮನೆಗೆ ತಳ್ತಾನೆ. ನಂತರ ಸಿಹಿ ತುಂಬಿದ ಬುಟ್ಟಿಯಲ್ಲಿ ಶಿವಾಜಿ ಸಂಭಾಜಿಯ ಜೊತೆಗೂಡಿ ತಪ್ಪಿಸ್ಕೊಂಡು ಬಂದು 2 ಬಾರಿ ಸೂರತ್ ಮೇಲೆ ದಾಳಿ ಮಾಡಿದ್ದೇ ಅಲ್ಲದೆ ಮೊಘಲರಿಗೆ ಬಿಟ್ಟುಕೊಟ್ಟ ಎಲ್ಲ ಕೋಟೆಗಳನ್ನು ಕೂಡ ಆತ ವಶಪಡಿಸ್ಕೊಳ್ತಾನೆ. ಇನ್ನು ತನ್ನ ಪಟ್ಟಾಭಿಷೇಕದ ನಂತರ ಶಿವಾಜಿಯು ಹುಬ್ಬಳ್ಳಿ, ಜಿಂಜಿ ಮತ್ತು ವೆಲ್ಲೂರುಗಳನ್ನು ಆಕ್ರಮಿಸ್ತಾನೆ. ಸಾಮಾನ್ಯ ಶಕ 1680ರಲ್ಲಿ ಮರಣವನ್ನು ಹೊಂದ್ತಾನೆ. ಇನ್ನು ತಾಳಿಕೋಟೆ ಕದನದ ಕಾರಣಗಳು ಮತ್ತು ಪರಿಣಾಮಗಳು ಯಾವುವು ವಿವರಿಸಿ ಅಂತ ಇದೆ. ತಾಳಿಕೋಟೆ ಕದನವು ಸಾಮಾನ್ಯ ಶಕ 1565ರಲ್ಲಿ ಅಳಿಯ ರಾಮರಾಯ ಮತ್ತು ಶಾಹಿ ಸುಲ್ತಾನರ ಒಕ್ಕೂಟದ ನಡುವೆ ನಡೆಯುತ್ತೆ. ಕಾರಣ ದೋಆ ಪ್ರದೇಶದ ಮೇಲಿನ ಧಾರ್ಮಿಕ ಭಿನ್ನತೆ. ಅಳಿಯ ರಾಮರಾಯನ ನೀತಿ ಶಾಹಿ ಸುಲ್ತಾನರ ಆಂತರಿಕ ಕಚ್ಚಾಟದಲ್ಲಿ ಹಸ್ತಕ್ಷೇಪ ಮಾಡಿದ್ದು ಸುಲ್ತಾನರೊಂದಿಗೆ ಒಡೆದು ಆಳುವಂತಹ ನೀತಿ. ಅನುಸರಿಸಿದ್ದುದು. ಹಾಗೆ ತಕ್ಷಣದ ಕಾರಣಗಳು. ಬಿಜಾಪುರದ ಆದಿಲ್ ಶಾನು ರಾಯಚೂರು ಕೋಟೆಯನ್ನು ಹಿಂದಿರುಗಿಸಬೇಕು ಅಂತ ಒತ್ತಾಯಿಸಲಾಗಿ ರಾಮರಾಯ ಅವರನ್ನು ಯುದ್ಧಕ್ಕೆ ಆಹ್ವಾನಿಸ್ತಾನೆ. ಪರಿಣಾಮಗಳು. ವಿಜಯನಗರ ಸಾಮ್ರಾಜ್ಯವು ಅಂತ್ಯಗೊಂಡು ಲೂಟಿಯಾಯಿತು. ಪೋರ್ಚುಗೀಸರಿಗೆ ವಿಜಯನಗರ ಅರಸರ ಬೆಂಬಲವಿಲ್ಲದೆ ವ್ಯಾಪಾರ ಕುಸಿತು. ಹಿಂದೂ ಧಾರ್ಮಿಕ ಬೆಳವಣಿಗೆಗೆ ಅಡ್ಡಿಯಾಯಿತು. ಇನ್ನು ಅರವೀಡು ಮನೆತನವು ದಕ್ಷಿಣ ಭಾರತದ ಮೇಲೆ ನಿಯಂತ್ರಣ ಸಾಧಿಸಬೇಕು ಅಂತ ಅಸಮರ್ಥವಾಯಿತು. ವಿಜಯನಗರದ ಸಾಮಂತರಾಗಿದ್ದ ಅರಸರು ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡರು. ಇನ್ನು ಮಹಮ್ಮದ್ ಗವಾನನ ಸಾಧನೆಗಳನ್ನು ವಿವರಿಸಿ ಅಂತ ಇದೆ. ಮಹಮ್ಮದ್ ಗವಾನ್ ಶಕ 1463ರಿಂದ 1480. ಮಹಮ್ಮದ್ ಗವಾನ್ ಬಹುಮನಿ ಸುಲ್ತಾನರ ಪ್ರಸಿದ್ಧ ಮುಖ್ಯಮಂತ್ರಿ. ಇವನು ಸಮರ್ಥ ಆಡಳಿತಗಾರನಾಗಿದ್ದನು. ಪರ್ಷಿಯಾದ ಗವಾನ್ ಎಂಬಲ್ಲಿ ಜನಿಸಿದ ಇವನು ಭಾರತಕ್ಕೆ ವ್ಯಾಪಾರಕ್ಕಾಗಿ ಬರ್ತಾನೆ. 3ನೇ ಮಹಮ್ಮದ್ ಶಾನ ಮುಖ್ಯಮಂತ್ರಿಯಾಗಿ ನೇಮಕನಾಗ್ತಾನೆ. ಇನ್ನು ಸಾಧನೆಗಳನ್ನು ನೋಡೋದಾದರೆ ವಿಜಯನಗರ ಸಾಮ್ರಾಜ್ಯದಿಂದ ಹುಬ್ಬಳ್ಳಿ, ಬೆಳಗಾವಿ ಮತ್ತು ಗೋವಾ ಪ್ರದೇಶಗಳನ್ನು ವಶಪಡಿಸಿಕೊಂಡು ಮಾಳ್ವಾದ ಸುಲ್ತಾನನೊಂದಿಗೆ ಒಪ್ಪಂದ ಮಾಡಿಕೊಂಡು ರಾಜಕೀಯ ಸ್ಥಿರತೆಯನ್ನು ಸ್ಥಾಪಿಸ್ತಾನೆ. ವರಿಸಾದ ರಾಜಮಹೇಂದ್ರಿ ಮತ್ತು ಕೊಂಡವೀಡುಗಳನ್ನು ಗೆದ್ದಳ್ತಾನೆ. ಇನ್ನು ಆಡಳಿತದ ಅನುಕೂಲಕ್ಕಾಗಿ ರಾಜ್ಯದ ಪ್ರಾಂತ್ಯಗಳ ಸಂಖ್ಯೆ 4ರಿಂದ 8ಕ್ಕೆ ಹೆಚ್ಚಿಸಿ ಅವುಗಳನ್ನು ತರಫ್ಗಳು ಅಂತ ಹೇಳ್ಬಿಟ್ಟು ಕರೀತಾನೆ. ಇನ್ನು ಭೂಮಿಯನ್ನು
ಅಳತೆ ಮಾಡಿ ಕಂದಾಯ ನಿಗದಿಪಡಿಸಲಾಯಿತು. ಕಂದಾಯವನ್ನು ಹಣದ ರೂಪದಲ್ಲಿ ಮಾತ್ರ ಸಂಗ್ರಹಿಸಲಾಯಿತು. ಕ್ರಿಶಕ 1472ರಲ್ಲಿ ಬೀದರ್ನಲ್ಲಿ ಮದ್ರಸವನ್ನು ನಿರ್ಮಿಸ್ತಾನೆ. ಈ ಕಟ್ಟಡವು 3 ಅಂತಸ್ತಿನಿಂದ ಕೂಡಿದ್ದು ಒಟ್ಟು 36 ಕೊಠಡಿಗಳಿದ್ವು. ಒಂದು ಗ್ರಂಥಾಲಯವಿದ್ದು 3000 ಹಸ್ತಪ್ರತಿಗಳನ್ನು ಸಂಗ್ರಹಿಸ್ತಾನೆ. ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗಾಗಿ ವಸತಿ ಸೌಲಭ್ಯವನ್ನು ಕೂಡ ಹೊಂದಿತ್ತು. ಇನ್ನು ತತ್ವಶಾಸ್ತ್ರ, ಧರ್ಮಶಾಸ್ತ್ರ ಹಾಗೂ ವಿಜ್ಞಾನಗಳು ಪ್ರಮುಖ ಬೋಧನಾ ವಿಷಯಗಳಾಗಿದ್ದು ಪರ್ಷಿಯನ್, ಅರೇಬಿಕ್, ಉರ್ದು ಭಾಷೆಗಳು ಶಿಕ್ಷಣದ ಮಾಧ್ಯಮವಾಗಿದ್ವು. ಮಹಮ್ಮದ್ ಖವಾನ್ ಒಬ್ಬ ವಿದ್ವಾಂಸನಾಗಿದ್ದು ಪರ್ಷಿಯನ್ ಭಾಷೆಯಲ್ಲಿ ರಿಯಾಜ್ ಉಲ್ ಇನ್ಸಾ ಮತ್ತು ಮಂಜಿರ್ ಉಲ್ ಇನ್ಸಾ ಎಂಬ ಕೃತಿಗಳನ್ನು ರಚಿಸ್ತಾನೆ ಮತ್ತು ಗವಾನನು ಕಲಾಲಿಪಿಗಾರನಾಗಿದ್ದ. ಗವಾನನ ಪ್ರಗತಿಯನ್ನು ಸಹಿಸದ ಸ್ಥಳೀಯ ಮುಸಲ್ಮಾನ ನಾಯಕರು ಅವನ ವಿರುದ್ಧ ಮಿಥ್ಯಾರೋಪವನ್ನು ಮಾಡ್ತಾರೆ. ಕ್ರಿಶಕ 1481ರಲ್ಲಿ ಅವನ ಶಿರಚ್ಛೇದನವನ್ನು ಮಾಡಲಾಯಿತು. ಅವನ ಮರಣದೊಂದಿಗೆ ಬಹುಮನಿ ರಾಜ್ಯವು ಪತನ ಆಯಿತು. ಹಾಗೆ ಪತನದ ಹಾದಿಯನ್ನು ಹಿಡಿತು ಅಂತ ಹೇಳಲಾಗುತ್ತೆ. ಇನ್ನು ಆಧುನಿಕ ಭಾರತ ಇತಿಹಾಸದ ಕುರಿತಾದಂತಹದ್ದು 5 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹದ್ದು ಪ್ಲಾಸಿ ಕದನದ ಕಾರಣಗಳು ಮತ್ತು ಪರಿಣಾಮಗಳಾವುವು ಅಂತ ಇದೆ. ಕಾರಣಗಳನ್ನು ನೋಡೋದಾದರೆ ರಾಜಕೀಯ ಕಾರಣ ಶೌಕತ್ ಜಂಗ್, ಗಸ್ತಿ ಬೇಗಂ ಮುಂತಾದ ಸಿರಾಜುದ್ದೌಲನ ವೈರಿಗಳಾಗಿದ್ದರು. ಇವರಿಗೆ ಬ್ರಿಟಿಷ್ ಬೆಂಬಲ ಇತ್ತು. ದಸ್ತಕ್ಗಳ ದುರುಪಯೋಗ, ಮೊಘಲ್ ಸಾಮ್ರಾಟರು ಇಂಗ್ಲಿಷರಿಗೆ ಬಂಗಾಳದಲ್ಲಿ ತೆರಿಗೆರಹಿತ ವ್ಯಾಪಾರಕ್ಕಾಗಿ ಅನುಮತಿಯನ್ನು ನೀಡಿದರು. ಆದರೆ ಈಸ್ಟ್ ಇಂಡಿಯಾ ಕಂಪನಿ ನೌಕರರು ಅದನ್ನು ಲಾಭಕ್ಕಾಗಿ ಸ್ಥಳೀಯ ವ್ಯಾಪಾರಿಗಳಿಗೆ ಮಾರ್ಕೊಂಡ್ರು. ಇದರಿಂದಾಗಿ ರಾಜ್ಯದ ಆದಾಯಕ್ಕೆ ನಷ್ಟ ಉಂಟಾಯಿತು. ಫ್ರೆಂಚರಿಗೆ ಆಶ್ರಯವನ್ನು ನೀಡಿದ್ದು ಬ್ರಿಟಿಷರನ್ನು ಕೆರಳಿಸಿ ನವಾಬ ಅನುಮತಿ ಇಲ್ಲದೆ ಕಲ್ಕತ್ತಾ ಕೋಟೆಯನ್ನು ಬ್ರಿಟಿಷರು ಭದ್ರಪಡಿಸಿಕೊಂಡಿದ್ದು ಕಪ್ಪು ಕೋಟೆಯ ಒಂದು ದುರಂತ. ಪರಿಣಾಮಗಳು ನೋಡೋದಾದರೆ ಸಿರಾಜುದ್ದೌಲನು ಸೋತು ಪಲಾಯನ ಮಾಡಲು ಹೋಗಿ ಕೊಲೆಯಾಗ್ತಾನೆ. ಮೀರ್ ಜಾಫರ್ನನ್ನು ಬಂಗಾಳದ ನವಾಬನನ್ನಾಗಿ ಮಾಡಲಾಯಿತು. ಈ ಕದನವು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಭದ್ರವಾದ ಬುನಾದಿಯಾಯಿತು. ಇನ್ನು ಬ್ರಿಟಿಷರೊಂದಿಗೆ ಟಿಪ್ಪುವಿನ ಹೋರಾಟವನ್ನು ಚರ್ಚಿಸಿ ಅಂತ ಇದೆ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ವೇಳೆಯಲ್ಲಿ ಅಂದರೆ 1782ರಲ್ಲಿ ಹೈದರಾಲಿಯು ಮರಣ ಹೊಂದಲಾಗಿ ಹೈದರಾಲಿಯ ಮಗನಾದಂತಹ ಟಿಪ್ಪು ಸುಲ್ತಾನ್ ಯುದ್ಧವನ್ನು ಮುಂದುವರಿಸ್ತಾನೆ. ಮಂಗಳೂರು ಒಪ್ಪಂದದೊಂದಿಗೆ ಈ ಯುದ್ಧವು ಕೊನೆಗೊಂಡು ಉಭಯ ಪಕ್ಷದವರು ತಾವು ಗೆದ್ದ ಪ್ರದೇಶಗಳನ್ನು ಹಿಂದಿರುಗಿಸಲು ಮತ್ತು ಯುದ್ಧ ಕೈದಿಗಳನ್ನು ಬಿಡುಗಡೆಗೊಳಿಸಲು ಒಪ್ಪುತ್ತಾರೆ. ಇನ್ನು ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಟಿಪ್ಪು ಮತ್ತು ಬ್ರಿಟಿಷರು ಪರಸ್ಪರ ಅನುಮಾನದಿಂದಿದ್ದರು. ಬ್ರಿಟಿಷ್ ಕಂಪನಿಯ ಒಪ್ಪಂದಕ್ಕೊಳಪಟ್ಟಿದ್ದ ತಿರುವಾಂಕೂರಿನ ಮೇಲೆ ಟಿಪ್ಪು ದಾಳಿ ಮಾಡಿದ. ಬ್ರಿಟಿಷ್ ಗವರ್ನರ್ ಜನರಲ್ ಲಾರ್ಡ್ ಕಾರ್ನ್ವಾಲಿಸ್ ಮರಾಠರು ಮತ್ತು ನಿಜಾಮನನ್ನು ಒಗ್ಗೂಡಿಸಿಕೊಂಡು ಟಿಪ್ಪುವನ್ನು ಸೋಲಿಸ್ತಾನೆ. ನಂತರ 1792ರಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದವಾಯಿತು. ಈ ಒಪ್ಪಂದದಂತೆ ಟಿಪ್ಪು ತನ್ನ ರಾಜ್ಯದ ಅರ್ಧ ಭಾಗವನ್ನು ಮತ್ತು ಯುದ್ಧ ಪರಿಹಾರವಾಗಿ 330 ಲಕ್ಷ ರೂಪಾಯಿಗಳನ್ನು ಕೊಡಬೇಕಾಯಿತು. ಈ ಹಣವನ್ನು ನೀಡುವವರೆಗೂ ಕೂಡ ತನ್ನ 2 ಮಕ್ಕಳನ್ನು ಇಂಗ್ಲಿಷರಲ್ಲಿ ಒತ್ತೆ ಇಡಬೇಕಾಯಿತು. ಇನ್ನು 4ನೆಯ ಆಂಗ್ಲೋ ಮೈಸೂರು ಯುದ್ಧ ನೋಡಿ, ಇದು 1798ರಿಂದ 1799ರವರೆಗಿನದು. ಟಿಪ್ಪು 3ನೇ ಯುದ್ಧದಿಂದಾಗಿ ಅಪಮಾನಿತನಾಗ್ತಾನೆ ಮತ್ತು ಬ್ರಿಟಿಷರು ಟಿಪ್ಪುವಿನ ಮೇಲೆ ಸಂಶಯದಿಂದಿದ್ದರೂ ಲಾರ್ಡ್ ವೆಲ್ಲೆಸ್ಲಿಯು ತನ್ನ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕುವಂತೆ ಒತ್ತಾಯಿಸ್ತಾನೆ. ಇದನ್ನು ನಿರಾಕರಿಸಿದಂತಹ ಟಿಪ್ಪು ಆಫ್ಘಾನಿಸ್ತಾನ, ಅರೇಬಿಯಾ ಮತ್ತು ಟರ್ಕಿ ದೇಶಗಳ ಸಹಾಯವನ್ನು ಪಡೆಯಲು ಪ್ರಯತ್ನಿಸ್ತಾನೆ. ಬ್ರಿಟಿಷರು ಮರಾಠರು ಮತ್ತು ನಿಜಾಮರೊಂದಿಗೆ ಮೈಸೂರಿನ ಮೇಲೆ ಆಕ್ರಮಣವನ್ನು ಮಾಡಿದರು. 1799ರಲ್ಲಿ ಟಿಪ್ಪು ತನ್ನ ರಾಜಧಾನಿ ಶ್ರೀರಂಗಪಟ್ಟಣದಲ್ಲಿ ಹೋರಾಡುತ್ತಲೇ ಮರಣವನ್ನು ಹೊಂತಾನೆ. ನಂತರ ಬ್ರಿಟಿಷರು ಮರಾಠರು ಮತ್ತು ನಿಜಾಮರೊಂದಿಗೆ ಅವನ ರಾಜ್ಯವನ್ನು ಹಂಚಿಕೊಂಡರು. ಒಂದು ಭಾಗವನ್ನು ಮೈಸೂರಿನ ಒಡೆಯರಿಗೆ ನೀಡಲಾಯಿತು. ಇನ್ನು ಮುಂದಿನದು ಸೋರಿಕೆಯ ಸಿದ್ಧಾಂತವನ್ನು ವಿವರಿಸಿ ಅಂತ ಕೇಳಿದರೆ ಉತ್ತರ ಭಾರತದ ವಯೋವೃದ್ಧ ಎಂಬ ಹೆಸರುವಾಸಿಯಾಗಿರುವ ದಾದಾಬಾಯಿ ನವರೋಜಿಯವರು ಭಾರತದ
ಆಧುನಿಕ ಭಾರತದ ಪ್ರಸಿದ್ಧ ಆರ್ಥಿಕ ತಜ್ಞರಾಗಿದ್ದು ದಿ ಪಾವರ್ಟಿ ಆ್ಯಂಡ್ ಆ್ಯನ್ ಬ್ರಿಟಿಷ್ ರೂಲ್ ಆಫ್ ಇಂಡಿಯಾ ಎಂಬ ಕೃತಿಯನ್ನು ಬರೆದಿದ್ದಾರೆ. ಈ ಕೃತಿಯಲ್ಲಿ ಸಂಪತ್ತಿನ ಸೋರಿಕೆ ಸಿದ್ಧಾಂತದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಲಾಗಿದೆ. ಭಾರತದ ಸಂಪತ್ತು ಮತ್ತು ಸಂಪನ್ಮೂಲಗಳು ಯಾವುದೇ ಆರ್ಥಿಕ ಮತ್ತು ವಸ್ತು ರೂಪದಲ್ಲಿ ಸಮಾನ ಆದಾಯ ಅಥವಾ ಲಾಭವಿಲ್ಲದೆ ಇಂಗ್ಲೆಂಡಿಗೆ ಹರಿದು ಹೋದದ್ದನ್ನು ಸಂಪತ್ತಿನ ಸೋರಿಕೆ ಅಂತ ಹೇಳ್ಬಿಟ್ಟು ಕರೆಯಲಾಗಿದೆ. ಭಾರತದ ಬಡತನಕ್ಕೆ ಸಂಪತ್ತಿನ ಸೋರಿಕೆ ಮತ್ತು ಬ್ರಿಟಿಷರ ದುರಾಡಳಿತವೇ ಮೂಲ ಕಾರಣ ಅಂತ ಹೇಳ್ಬಿಟ್ಟು ಘೋಷಿಸಿದರು. ಇದು ಮುಂದೆ ರಾಷ್ಟ್ರೀಯವಾದಿಗಳಿಗೆ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಪ್ರಮುಖವಾದಂತಹ ಅಸ್ತ್ರವಾಯಿತು. ದಾದಾಬಾಯಿ ನವರೋಜಿಯವರು ಭಾರತದಿಂದ ಸಂಪತ್ತು ಮತ್ತು ಸ್ವಾಭಾವಿಕ ಸಂಪನ್ಮೂಲಗಳು ಇಂಗ್ಲೆಂಡಿಗೆ ಹೇಗೆ ಹರಿದು ಹೋಗ್ತಾ ಇದ್ವು ಎಂಬುದನ್ನು ಈ ಕೆಳಕಂಡಂತೆ ತಿಳಿಸ್ತಾರೆ. ಬ್ರಿಟಿಷರು ಭಾರತದಲ್ಲಿ ಕೃಷಿ ಬೆಳೆಗಳಿಗೆ ಬದಲಾಗಿ ಕಬ್ಬು, ಹತ್ತಿ, ಚಹಾ, ನೀಲಿ, ಕಾಫಿ ಮುಂತಾದ ವಾಣಿಜ್ಯ ಬೆಳೆಗಳನ್ನು ಬೆಳೆಯುವಂತೆ ಮಾಡಿ ಹೆಚ್ಚು ಲಾಭ ಸಂಪಾದನೆಯನ್ನು ಮಾಡ್ತಾರೆ. ಬ್ರಿಟಿಷರು ಭಾರತದಿಂದ ಕಡಿಮೆ ಬೆಲೆಗೆ ಕಚ್ಚಾ ವಸ್ತುಗಳನ್ನು ಕೊಂಡು ಇಂಗ್ಲೆಂಡಿಗೆ ಕಳುಹಿಸಿ ಅವುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸಿ ಹೆಚ್ಚು ಲಾಭ ಸಂಪಾದನೆಯನ್ನು ಮಾಡ್ತಾರೆ. ಭಾರತವನ್ನು ಬ್ರಿಟಿಷರ ಸಿದ್ಧ ವಸ್ತುಗಳ ಮಾರುಕಟ್ಟೆಯನ್ನಾಗಿ ಮಾರ್ಪಡಿಸಿ ಹೆಚ್ಚು ಲಾಭ ಸಂಪಾದನೆಯನ್ನು ಮಾಡ್ತಾರೆ. ಬ್ರಿಟಿಷ್ ಅಧಿಕಾರಿಗಳಿಗೆ ಭಾರತದಲ್ಲಿ ಅತಿ ಹೆಚ್ಚು ಸಂಬಳವನ್ನು ನೀಡ್ತಾಯಿದ್ರು. ಆದರೆ ಭಾರತೀಯ ಅಧಿಕಾರಿಗಳಿಗೆ ತೀರಾ ಕಡಿಮೆ ಸಂಬಳವನ್ನು ನೀಡ್ತಾಯಿದ್ರು. ಬ್ರಿಟಿಷರು ತಮ್ಮ ನಾಗರಿಕ ಮತ್ತು ಸೈನ್ಯದ ಅಧಿಕಾರಿಗಳಿಗೆ ಅತಿ ಹೆಚ್ಚು ವೇತನ ಮತ್ತು ಪಿಂಚಣಿಯನ್ನು ನೀಡ್ತಾಯಿದ್ರು. ಬ್ರಿಟಿಷರು ಭಾರತೀಯರಿಗೆ ಸಾಲಗಳನ್ನು ನೀಡಿ ಹೆಚ್ಚು ಬಡ್ಡಿಯನ್ನು ಸಂಪಾದನೆ ಮಾಡ್ತಾಯಿದ್ರು. ಬ್ರಿಟಿಷ್ ಬಂಡವಾಳಶಾಹಿಗಳು ಹೆಚ್ಚು ಲಾಭ ಸಂಪಾದನೆ ಮಾಡ್ತಾಯಿದ್ರು. ಬ್ರಿಟಿಷ್ ವಸ್ತುಗಳ ಮೇಲೆ ಕಡಿಮೆ ತೆರಿಗೆ ಮತ್ತು ಭಾರತೀಯರ ವಸ್ತುಗಳ ಮೇಲೆ ಹೆಚ್ಚು ತೆರಿಗೆಯನ್ನು ವಿಧಿಸಿ ಹೆಚ್ಚು ಲಾಭ ಸಂಪಾದಿಸಿದರು. ಹೀಗೆ ಹಲವಾರು ವಿಧಗಳಲ್ಲಿ ಭಾರತದಿಂದ ಇಂಗ್ಲೆಂಡಿಗೆ ಸಂಪತ್ತು ಹಲವಾರು ವಿಧಗಳಲ್ಲಿ ಹರಿದು ಹೋಗ್ತಾ ಇತ್ತು. ಬ್ರಿಟಿಷ್ ಆಡಳಿತವು ಭಾರತೀಯ ಶಿಕ್ಷಣದ ಮೇಲೆ ಬೀರಿದಂತಹ ಪ್ರಭಾವವನ್ನು ಕುರಿತು ಬರೆಯಿರಿ ಅಂತ ಇದೆ ನೋಡಿ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ಶಿಕ್ಷಣದ ಅಭಿವೃದ್ಧಿಗಾಗಿ ಕ್ರಿಸ್ತಶಕ 1813ರ ಚಾರ್ಟರ್ ಕಾಯ್ದೆಯಲ್ಲಿ 1,00,000 ರೂಪಾಯಿಗಳನ್ನು ನೀಡಲಾಯಿತು. ಆದರೆ ಕಂಪನಿಯು ಪೌರಾತ್ಯರು ಮತ್ತು ಪಾಶ್ಚಿಮಾತ್ಯರು ಶಿಕ್ಷಣದ ಬೆಂಬಲಿಗರ ಮಧ್ಯದ ಭಿನ್ನಾಭಿಪ್ರಾಯಗಳಿಂದಾಗಿ ಅನೇಕ ವರ್ಷಗಳವರೆಗೆ ಈ ಹಣವನ್ನು ಖರ್ಚು ಮಾಡಲಾಗಲಿಲ್ಲ. ಮೆಕಾಲೆ ವರದಿ 1835 ಭಾರತದಲ್ಲಿ ಯಾವ ರೀತಿಯ ಶಿಕ್ಷಣವನ್ನು ನೀಡಬೇಕು ಅಂತ ಹೇಳಿಬಿಟ್ಟು ಎರಡು ಗುಂಪುಗಳ ನಡುವಿನ ಭಿನ್ನಾಭಿಪ್ರಾಯಗಳು ಬಗೆಹರಿಸಲು ಅಂದಿನ ಗವರ್ನರ್ ಜನರಲ್ ಆಗಿದ್ದಂತಹ ಲಾರ್ಡ್ ವಿಲಿಯಂ ಬೆಂಟಿಕನು ಮೆಕಾಲೆಯನ್ನು ಶಿಕ್ಷಣ ಮಂತ್ರಿಯನ್ನಾಗಿ ನೇಮಕ ಮಾಡ್ತಾನೆ. ಮೆಕಾಲೆಯು 1835ರ ಪ್ರಸಿದ್ಧ ವರದಿಯಲ್ಲಿ ಭಾರತದಲ್ಲಿ ಪಾಶ್ಚಿಮಾತ್ಯ ಮಾದರಿಯ ಶಿಕ್ಷಣ ವ್ಯವಸ್ಥೆಯ ಬೆಳವಣಿಗೆ ಹಾಗೂ ಇಂಗ್ಲೀಷನ್ನು ಶಿಕ್ಷಣದ ಮಾಧ್ಯಮವಾಗಬೇಕು ಅಂತ ಹೇಳ್ಬಿಟ್ಟು ಪ್ರತಿಪಾದಿಸಿದರು. ಮೆಕಾಲೆಯು ಇಂಗ್ಲೀಷ್ ಶಿಕ್ಷಣದ ದೃಢ ಬೆಂಬಲಿಗನಾಗಿದ್ದು ಪೌರಾತ್ಯ ಕಲಿಕೆಯು ಪಾಶ್ಚಿಮಾತ್ಯ ಕಲಿಕೆಗಿಂತ ತೀರಾ ಕಳಪೆಯಾಗಿದೆ ಅಂತ ಹೇಳ್ಬಿಟ್ಟು ವಾದಿಸ್ತಾರೆ. ಇನ್ನು ಚಾರ್ಲ್ಸ್ ವುಡ್ಡನ ವರದಿ 1854 ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ಶಿಕ್ಷಣದ ಬೆಳವಣಿಗೆಗಾಗಿ ಚಾರ್ಲ್ಸ್ ವುಡ್ರವರನ್ನು ಶಿಕ್ಷಣದ ಮಂತ್ರಿಗಳನ್ನಾಗಿ ನೇಮಕ ಮಾಡ್ತಾರೆ. ವುಡ್ಸ್ರವರು ಒಂದು ಸಮಗ್ರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾರೆ. ವುಡ್ಸನ ವರದಿಯು ಪ್ರಮುಖ ಶಿಫಾರಸುಗಳು ಅಂತಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ಗ್ರಾಮಗಳಲ್ಲಿ ಪ್ರಾಥಮಿಕ ಶಾಲೆ, ಪಟ್ಟಣಗಳಲ್ಲಿ ಪ್ರೌಢಶಾಲೆ, ಜಿಲ್ಲಾ ಮಟ್ಟದಲ್ಲಿ ಕಾಲೇಜುಗಳನ್ನು ಪ್ರಾರಂಭಿಸಬೇಕು ಅಂತ ಹೇಳಿಬಿಟ್ಟು, ಇನ್ನು ಪ್ರಾಥಮಿಕ ಶಿಕ್ಷಣವು ಮಾತೃಭಾಷೆಗಳಲ್ಲಿರಬೇಕು ಮತ್ತು ಪ್ರೌಢಶಾಲೆಗಳಲ್ಲಿ ಹಾಗೂ ಉನ್ನತ ಶಿಕ್ಷಣಕ್ಕೆ ಇಂಗ್ಲೀಷ್ ಭಾಷೆ ಮಾಧ್ಯಮವಾಗಿರಬೇಕು ಅಂತ, ಇನ್ನು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅನುದಾನ ನೀಡಬೇಕು, ಸಾರ್ವಜನಿಕ ಇಲಾಖೆಗಳನ್ನು ಸ್ಥಾಪಿಸಬೇಕು, ಲಂಡನ್ ವಿಶ್ವವಿದ್ಯಾನಿಲಯದ ಮಾದರಿಯಲ್ಲಿ ಬಾಂಬೆ, ಮದ್ರಾಸ್ ಮತ್ತು ಕಲ್ಕತ್ತಾಗಳಲ್ಲಿ ವಿಶ್ವವಿದ್ಯಾನಿಲಯಗಳ ಸ್ಥಾಪನೆ, ಶಿಕ್ಷಕರ ತರಬೇತಿ ಶಾಲೆಗಳನ್ನು ಆರಂಭಿಸಬೇಕು, ವೃತ್ತಿ ಶಿಕ್ಷಣ ಮತ್ತು ತಾಂತ್ರಿಕ ಶಾಲಾ ಕಾಲೇಜುಗಳ ಸ್ಥಾಪನೆ, ಮಹಿಳಾ ಶಿಕ್ಷಣಕ್ಕೆ ಪ್ರಾಧಾನ್ಯತೆ ಮೊದಲಾದವುಗಳು ಈ ವರದಿಯನ್ನು ಭಾರತದಲ್ಲಿನ ಇಂಗ್ಲೀಷ್ ಶಿಕ್ಷಣದ ಮಹಾಸನ್ನದು ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇನ್ನು ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಚರ್ಚಿಸಿ ಅಂತ ಹೇಳಿದರೆ ನೋಡಿ, ಸ್ವಾಮಿ ವಿವೇಕಾನಂದರು ಭಾರತದ
ಒಂದು ಧಾರ್ಮಿಕ ಸುಧಾರಣಾ ಚಳುವಳಿಯ ಪ್ರಮುಖ ಸುಧಾರಕರಾಗಿದ್ದರು. ಇವರು ಕ್ರಿಶಕ 1863 ಜನವರಿ 12ರಂದು ಕಲ್ಕತ್ತಾದಲ್ಲಿ ಜನಿಸ್ತಾರೆ. ಇವರ ತಂದೆ ವಿಶ್ವನಾಥ ದತ್ತ ಹಾಗೆ ತಾಯಿ ಭುವನೇಶ್ವರಿ ದೇವಿ. ಇವರ ಮೂಲ ಹೆಸರು ನರೇಂದ್ರನಾಥ ದತ್ತ. ಬಾಲ್ಯದಿಂದಲೇ ಉತ್ತಮ ವಿದ್ಯಾವಂತರಾದ ಇವರು ಕಲ್ಕತ್ತಾ ವಿಶ್ವವಿದ್ಯಾನಿಲಯದಲ್ಲಿ ಪದವಿಯನ್ನು ಪಡ್ಕೊಳ್ತಾರೆ. ರಾಮಕೃಷ್ಣ ಪರಮಹಂಸರು ಇವರ ಗುರುಗಳಾಗಿದ್ದರು. ಗುರುಗಳ ನಿಧನಾನಂತರ ಅವರ ಸಂದೇಶಗಳನ್ನು ಪ್ರಚಾರ ಮಾಡುವ ಕಾರ್ಯಗಳಲ್ಲಿ ಕೈಗೆತ್ಕೊಳ್ತಾರೆ. ಭಾರತದ ಹಿಂದೂ ಧರ್ಮವನ್ನು ಪ್ರತಿನಿಧಿಸಲು ಸ್ವಾಮಿ ವಿವೇಕಾನಂದರು ಕ್ರಿಶಕ 1893ರಲ್ಲಿ ಅಮೆರಿಕಾದ ಚಿಕಾಗೋದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದರು. ಹಿಂದೂ ಧರ್ಮದ ಶ್ರೇಷ್ಠ ತತ್ವಗಳಾದ ಸಮಾನತೆ, ಮಾನವೀಯತೆ, ಆಧ್ಯಾತ್ಮಿಕತೆ, ವೈದಿಕ ಸಂಸ್ಕೃತಿ, ಸಂಸ್ಕೃತ ಭಾಷೆ ಮತ್ತು ಸಾಹಿತ್ಯ ಹಾಗೂ ವಿಶ್ವ ಭ್ರಾತೃತ್ವ ಮೊದಲಾದವುಗಳ ಬಗ್ಗೆ ತಮ್ಮ ವಿಷಯವನ್ನು ಮಂಡಿಸಿದರು. ಇವರು ತಮ್ಮ ಭಾಷಣ ಮತ್ತು ವಿಚಾರಗಳಿಂದ ಅಮೇರಿಕನ್ನರನ್ನು ಪ್ರಭಾವಗೊಳಿಸಿದರು. ಇವರು ಯುರೋಪ್ ಖಂಡದ ಪ್ರಮುಖ ದೇಶಗಳ ಪ್ರವಾಸವನ್ನು ಕೈಗೊಂಡರು ಮತ್ತು ಹಿಂದೂ ಧರ್ಮದ ಸಂದೇಶಗಳನ್ನು ಪ್ರಚಾರಪಡಿಸಿದರು. ಈ ಉದ್ದೇಶಕ್ಕಾಗಿ ವಿವೇಕಾನಂದರು ಅಮೆರಿಕ ಮತ್ತು ಯುರೋಪ್ ದೇಶಗಳಲ್ಲಿ ವೇದಾಂತ ಸಮಾಜವನ್ನು ಸ್ಥಾಪಿಸುತ್ತಾರೆ. ಇನ್ನು ಸ್ವಾಮಿ ವಿವೇಕಾನಂದರು ಕ್ರಿಶಕ 1897ರಲ್ಲಿ ಬಂಗಾಳದ ಬೇಲೂರಿನಲ್ಲಿ ರಾಮಕೃಷ್ಣ ಮಿಷನನ್ನು ಸ್ಥಾಪಿಸಿದರು. ಈ ಮಿಷನ್ ಜನರ ಒಂದು ಸಾಮಾಜಿಕ ಮತ್ತು ಧಾರ್ಮಿಕ ಉನ್ನತಿಗಾಗಿ ಕೆಲಸ ಮಾಡುತ್ತಿದೆ. ಇದು ಶಿಕ್ಷಣ ಸಂಸ್ಥೆಗಳನ್ನು, ಆಸ್ಪತ್ರೆಗಳನ್ನು, ಅನಾಥಾಲಯಗಳನ್ನು ಮತ್ತು ವೃದ್ಧಾಶ್ರಮಗಳನ್ನು ನಡೆಸುತ್ತದೆ. ಇದರ ಶಾಖೆಗಳು ಪ್ರಪಂಚದಾದ್ಯಂತ ಸ್ಥಾಪಿಸಲ್ಪಟ್ಟಿವೆ. ಅವು ಹಿಂದೂ ಧರ್ಮದ ಬಗ್ಗೆ ಆಧ್ಯಾತ್ಮಿಕ ತರಬೇತಿ ಮತ್ತು ಜಾಗೃತಿಯನ್ನು ಮೂಡಿಸ್ತವೆ. ವಿವೇಕಾನಂದರು ಎಲ್ಲ ಧರ್ಮಗಳ ಏಕತೆಯಲ್ಲಿ ನಂಬಿಕೆಯನ್ನು ಇಟ್ಟಿದ್ದವರಾಗಿದ್ದರು. ಎಲ್ಲ ಪಂಥಗಳ ಜನರಿಗೆ ಸಹಿಷ್ಣುತೆ, ಸಮಾನತೆ ಮತ್ತು ಅಸಹಕಾರ ಕುರಿತು ಬೋಧಿಸಿದರು. ಇವರು ಶಿಕ್ಷಣ, ಮಹಿಳೆಯರ ವಿಮೋಚನೆ ಮತ್ತು ಬಡತನದ ನಿರ್ಮೂಲನೆಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದರು. ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬುದು ದೇಶದ ಯುವಕರಿಗೆ ಇವರ ಸಂದೇಶವಾಗಿತ್ತು. ಇವರ ಭಾಷಣಗಳು ಸ್ವಾಭಿಮಾನ ಮತ್ತು ರಾಷ್ಟ್ರಾಭಿಮಾನದಿಂದ ತುಂಬಿದ್ವು. ಇವರು ಭಾರತದ ರಾಷ್ಟ್ರೀಯತೆ ಮೇಲೆ ಪ್ರಭಾವಿ ಬೀರಿದ್ದರಾದ್ದರಿಂದ ವಿವೇಕಾನಂದರನ್ನು ಭಾರತದ ರಾಷ್ಟ್ರಪ್ರೇಮಿ ಸಂತ ಅಂತ ಹೇಳಿಬಿಟ್ಟು ಕರೆಯಲಾಗುತ್ತೆ. ಇವರ ಪ್ರಸಿದ್ಧ ಪತ್ರಿಕೆಗಳೆಂದರೆ ಪ್ರಬುದ್ಧ ಭಾರತ ಎಂಬ ಇಂಗ್ಲಿಷ್ ಪತ್ರಿಕೆ ಮತ್ತು ಉದ್ಯೋಧಾನ ಎಂಬಂತಹ ಬಂಗಾಳಿ ಸುದ್ದಿ ಪತ್ರಿಕೆಯನ್ನು ಇವರು ಪ್ರಕಟಿಸಿದರು. ಇನ್ನು ಭಾರತೀಯ ರಾಷ್ಟ್ರೀಯತೆಯ ಉದಯಕ್ಕೆ ಅಥವಾ ಬೆಳವಣಿಗೆಗೆ ಕಾರಣವಾದ ಪ್ರಮುಖ ಅಂಶಗಳು ಯಾವುವು ಅಂತ ಕೇಳಿದರೆ, ಬ್ರಿಟಿಷರ ಆರ್ಥಿಕ ಶೋಷಣೆ. ಬ್ರಿಟಿಷರು ಆರಂಭದಲ್ಲಿ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದು ಕಾಲಾನಂತರ ಭಾರತದಲ್ಲಿ ಸ್ಥಳೀಯ ಅರಸರ ಆಂತರಿಕ ಕಲಹಗಳಲ್ಲಿ ಮಧ್ಯಪ್ರವೇಶಿಸಿ ಒಡೆದು ಆಳುವ ನೀತಿಯಿಂದ ಭಾರತದಲ್ಲಿ ತಮ್ಮ ರಾಜಕೀಯ ಸಾರ್ವಭೌಮತ್ವವನ್ನು ಸ್ಥಾಪಿಸಿದ ನಂತರ ತಮ್ಮ ಹೊಸ ಆರ್ಥಿಕ ನೀತಿಗಳಿಂದ ಮತ್ತು ಇಲ್ಲಿನ ಕಚ್ಚಾ ವಸ್ತುಗಳನ್ನು ಇಂಗ್ಲೆಂಡಿಗೆ ರಫ್ತು ಮಾಡಿ ಭಾರತವನ್ನು ಅವರ ಸಿದ್ಧ ವಸ್ತುಗಳ ಮಾರುಕಟ್ಟೆಗಳನ್ನಾಗಿ ಪರಿವರ್ತಿಸಿದರು. ಕೃಷಿ ಬೆಳವಣಿಗೆಗೆ ಬದಲಾಗಿ ವಾಣಿಜ್ಯ ಬೆಳೆಗಳನ್ನು ಆರಂಭಿಸಿ ಕಾರಣ ಕೃಷಿ ಹಿಂದುಳಿಯಿತು. ಭಾರತದ ಗ್ರಾಮೀಣ ಕೈಗಾರಿಕೆಗಳು, ವ್ಯಾಪಾರ ಮತ್ತು ಒಕ್ಕಲುತನ ತೀವ್ರ ನಷ್ಟಗಳನ್ನು ಅನುಭವಿಸಿತು. ಭಾರತದ ಆರ್ಥಿಕ ಹಿನ್ನಡೆಗೆ ಬ್ರಿಟಿಷ್ ಆಳ್ವಿಕೆಯ ಕಾರಣ ಅಂತ ಹೇಳಿಬಿಟ್ಟು ಪರಿಗಣಿಸಲಾಯಿತು. ಇನ್ನು ಬ್ರಿಟಿಷರ ಏಕೀಕೃತ ಆಡಳಿತ. ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಸ್ಥಳೀಯ ರಾಜ್ಯಗಳನ್ನು ಆಕ್ರಮಿಸಿ ಅವುಗಳನ್ನು ತಮ್ಮ ಅಧೀನಕ್ಕೊಳಪಡಿಸಿ ಏಕೀಕೃತ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತಂದರು. ಭಾರತಾದ್ಯಂತ ಏಕರೂಪ ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆಯನ್ನು ನೀಡಿದರು. ಇದರಿಂದ ಭಾರತೀಯರಲ್ಲಿ ನಾವೆಲ್ಲ ಒಂದೇ ದೇಶದವರೆಂಬ ಭಾವನೆ ಮೂಡಿತು. ಇದು ಕಾಲಾನಂತರ ಅವರಲ್ಲಿ ಏಕತೆ ಮತ್ತು ರಾಷ್ಟ್ರೀಯತೆಯ ಪ್ರಜ್ಞೆಯನ್ನು ಬೆಳೆಸಿತು. ಇನ್ನು ಪಾಶ್ಚಿಮಾತ್ಯ ಶಿಕ್ಷಣ ಮತ್ತು ಇಂಗ್ಲಿಷ್ ಭಾಷೆಯ ಪ್ರಭಾವ. ಭಾರತದಲ್ಲಿ ಹಿಂದೂಗಳು ಹಾಗೂ ಮುಸಲ್ಮಾನರು ಸಂಸ್ಕೃತ, ಪರ್ಷಿಯನ್ ಮತ್ತು ಅರೇಬಿಕ್ನಲ್ಲಿ ಅಭ್ಯಸಿಸುತ್ತಾ ಇದ್ದರು. ಸಾಂಪ್ರದಾಯಿಕ ಶಿಕ್ಷಣಕ್ಕೆ ಬದಲಾಗಿ ಬ್ರಿಟಿಷರು ಇಂಗ್ಲಿಷ್ ಭಾಷೆ ಮತ್ತು ಪಾಶ್ಚಿಮಾತ್ಯ ಶಿಕ್ಷಣವನ್ನು ಜಾರಿಗೆ ತಂದರು. ಏಕರೂಪ ಶಿಕ್ಷಣ ವ್ಯವಸ್ಥೆಯನ್ನು ಪ್ರಾರಂಭಿಸಿದರು. ಇದರಿಂದ ಭಾರತೀಯರು ಅಮೆರಿಕ ಮತ್ತು ಫ್ರಾನ್ಸ್ನ ಕ್ರಾಂತಿ
ಇಟಲಿ ಮತ್ತು ಜರ್ಮನಿಗಳ ಏಕೀಕರಣಕ್ಕಾಗಿ ಅಲ್ಲಿನ ಜನರ ಹೋರಾಟದ ಸಫಲತೆಯನ್ನು ಅರಿತುಕೊಂಡರು. ಬ್ರಿಟಿಷರ ದಬ್ಬಾಳಿಕೆಯ ವಿರುದ್ಧ ಹೋರಾಡಲು ಸ್ಫೂರ್ತಿಯಾಯಿತು. ಇನ್ನು ಸಿಪಾಯಿ ದಂಗೆಯ ಪ್ರಭಾವ. ಹಲವಾರು ಸೈನಿಕ ಕಾರಣಗಳಿಂದಾಗಿ ಬ್ರಿಟಿಷ್ ಸೈನ್ಯದಲ್ಲಿದ್ದ ಭಾರತೀಯ ಸೈನಿಕರು ಮತ್ತು ಬ್ರಿಟಿಷರ ಹೊಸ ನೀತಿಗಳಿಂದ ಅತೃಪ್ತರಾದಂತಹ ಭಾರತದ ಸ್ಥಳೀಯ ಅರಸರು ಕ್ರಿಸ್ತಕ 1857ರಲ್ಲಿ ನಡೆದ ಸಿಪಾಯಿ ದಂಗೆಯಲ್ಲಿ ಭಾಗವಹಿಸಿದರು. ಭಾರತೀಯರ ಈ ಏಕೀಕೃತವಾದ ಹೋರಾಟದ ಮನೋಭಾವನೆಯು ಮುಂದಿನ ದಿನಗಳಲ್ಲಿ ಭಾರತೀಯರಲ್ಲಿ ರಾಷ್ಟ್ರಪ್ರೇಮವನ್ನು ಬೆಳೆಸಿತು. ಪತ್ರಿಕೆಗಳ ಪಾತ್ರ. ಭಾರತದ ಹಲವಾರು ಮಹಾನ್ ವ್ಯಕ್ತಿಗಳು ಕೆಲವು ದೇಶಭಕ್ತಿ ಪತ್ರಿಕೆಗಳನ್ನು ಜಾರಿಗೆ ತಂದರು. ಅವುಗಳಲ್ಲಿ ಪ್ರಮುಖವಾದಂತಹ ಪತ್ರಿಕೆಗಳು ಎಂದರೆ ದಿ ಹಿಂದೂ, ಸ್ವದೇಶಿ ಮಿತ್ರ, ಮರಾಠಿ ಮತ್ತು ಕೇಸರಿ, ಅಮೃತ್ ಬಜಾರ್ ಪತ್ರಿಕೆ, ತಾಯಿನಾಡು ಮೊದಲಾದ ಪತ್ರಿಕೆಗಳು ಭಾರತೀಯರಲ್ಲಿ ರಾಷ್ಟ್ರಪ್ರೇಮವನ್ನು ಬೆಳೆಸ್ತವೆ. ಇನ್ನು ದೇಶಪ್ರೇಮ ಗೀತೆಗಳ ಪಾತ್ರವನ್ನು ನೋಡೋದಾದರೆ ರವೀಂದ್ರನಾಥ್ ಟಾಗೋರ್ ಅವರು ರಚಿಸಿದಂತಹ ರಾಷ್ಟ್ರಗೀತೆ, ಬಂಕಿಂ ಚಂದ್ರ ಚಟರ್ಜಿಯವರ ವಂದೇ ಮಾತರಂ ಮೊದಲಾದ ಗೀತೆಗಳು ಭಾರತೀಯರಲ್ಲಿ ದೇಶಪ್ರೇಮ ಮತ್ತು ರಾಷ್ಟ್ರ ಅಭಿಮಾನವನ್ನು ಬೆಳೆಸಿದ್ವು. ಇನ್ನು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಗಳನ್ನು ನೋಡೋದಾದರೆ ಆಧುನಿಕ ಭಾರತದ ಸಾಮಾಜಿಕ ಧಾರ್ಮಿಕ ಸುಧಾರಣಾಕಾರರಾದ ರಾಜಾರಾಮ್ ಮೋಹನ್ ರಾಯ್, ಸ್ವಾಮಿ ದಯಾನಂದ ಸರಸ್ವತಿ, ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ಪರಮಹಂಸ, ಅನಿ ಬೆಸೆಂಟ್, ಸರ್ ಸೈಯದ್ ಅಹಮದ್ ಖಾನ್ ಮೊದಲಾದ ಮಹನೀಯರು ಭಾರತೀಯರಲ್ಲಿ ಹಿಂದೂ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಜೊತೆಗೆ ರಾಷ್ಟ್ರಪ್ರೇಮ ಮತ್ತು ದೇಶಾಭಿಮಾನ ಹಾಗೂ ಹೋರಾಟದ ಮನೋಭಾವನೆಗಳನ್ನು ಬೆಳೆಸಿದರು. ಇನ್ನು ಕರ್ನಾಟಕದ ಏಕೀಕರಣ ಚಳುವಳಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಇದೆ. ಕರ್ನಾಟಕದ ಏಕೀಕರಣಕ್ಕಿಂತ ಮೊದಲು ಕನ್ನಡ ಮಾತನಾಡುವ ಪ್ರಾಂತ್ಯಗಳು ಹಲವಾರು ಕಾರಣಗಳಿಂದಾಗಿ ನೆರೆಹೊರೆಯ ರಾಜ್ಯಗಳಾದಂತಹ ಮದ್ರಾಸ್ ಮತ್ತು ಬಾಂಬೆ ಪ್ರಾಂತ್ಯ, ಮೈಸೂರು ರಾಜ್ಯ, ಹೈದರಾಬಾದ್ ಪ್ರಾಂತ್ಯ, ಸಾಂಗ್ಲಿ, ಮೀರತ್, ಜಮಖಂಡಿ, ಸವಣೂರು, ಮುಧೋಳು, ರಾಮದುರ್ಗ ಮುಂತಾದ ದೇಶೀಯ ಆಡಳಿತಗಾರರ ಅಧೀನಕ್ಕೆ ಒಳಪಟ್ಟಿದ್ವು. ಇನ್ನು ಸಂಯುಕ್ತ ಕರ್ನಾಟಕ, ವಿಶಾಲ ಕರ್ನಾಟಕ, ಕರ್ನಾಟಕ ವೃತ್ತ ಮುಂತಾದ ಪತ್ರಿಕೆಗಳು ಕನ್ನಡಿಗರಲ್ಲಿ ಐಕ್ಯತೆಯನ್ನು ಬೆಳೆಸ್ತವೆ. ಆಲೂರು ವೆಂಕಟರಾಯ ಪ್ರಸಿದ್ಧ ಕೃತಿ ಕರ್ನಾಟಕ ಗತ ವೈಭವ ಮತ್ತು ಅಂತಹ ಇತರ ಕೃತಿಗಳ ಪಾತ್ರ. ಕರ್ನಾಟಕ ವಿದ್ಯಾವರ್ಧಕ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ ಮುಂತಾದ ಸಂಘ ಸಂಸ್ಥೆಗಳ ಪಾತ್ರ. ಇನ್ನು ಹೊಯ್ಲುಗಳು ನಾರಾಯಣರಾಯರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಶಾಂತ ಕವಿಯ ರಕ್ಷಿಸು ಕರ್ನಾಟಕ ದೇವಿ ಅನ್ನುವಂಥದ್ದು, ಕುವೆಂಪುರವರ ಜಯ ಭಾರತ ಜನನಿಯ ತನುಜಾತೆ, ಬಿ ಎಂ ಶ್ರೀರವರ ಏರಿಸು ಹಾರಿಸು ಕನ್ನಡ ಬಾವುಟ ಮುಂತಾದ ಕವನಗಳು ಕನ್ನಡಿಗರಲ್ಲಿ ಏಕತೆಯನ್ನು ಮೂಡಿಸಿದ್ವು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ, ಕರ್ನಾಟಕ ಸಭಾ ಮುಂತಾದವು ಏಕೀಕರಣದ ಕಾರ್ಯವನ್ನು ಕೈಗೆತ್ತಿಕೊಂಡವು. ಭಾಷಾಧಾರಿತ ರಾಜ್ಯಗಳ ರಚನೆಯನ್ನು ಗಾಂಧೀಜಿ 1924ರ ಬೆಳಗಾಂ ಕಾಂಗ್ರೆಸ್ ಅಧಿವೇಶನದಲ್ಲಿ ಒಪ್ಪಿಕೊಂಡರು. ಇನ್ನು 1928ರ ನೆಹರು ಸಮಿತಿ ಕರ್ನಾಟಕದ ಏಕೀಕರಣಕ್ಕೆ ಶಿಫಾರಸನ್ನು ಮಾಡಿತು. ಆಲೂರು ವೆಂಕಟರಾಯರು, ಸಿದ್ದಪ್ಪ ಕಂಬ್ಳಿ, ಆರ್ ಎಚ್ ದೇಶಪಾಂಡೆ, ಗೋರೂರು ರಾಮಸ್ವಾಮಿ ಅಯ್ಯಂಗಾರ್, ಶ್ರೀನಿವಾಸ್ ಮಂಗಳ್ ಪಾಂಡೆ, ಕೆಂಗಲ್ ಹನುಮಂತಯ್ಯ, ಎಸ್ ನಿಜಲಿಂಗಪ್ಪ, ಅಂದಾನಪ್ಪ, ದೊಡ್ಡಮೇಟಿ ಮುಂತಾದ ನಾಯಕರು ಪ್ರಯತ್ನಗಳು ಕನ್ನಡಿಗರಲ್ಲಿ ಏಕತೆ ಹೋರಾಟದ ಮನೋಭಾವನೆಯನ್ನು ಬೆಳೆಸಿದ್ವು. ಈ ಮೇಲಿನವು ಕನ್ನಡಿಗರಲ್ಲಿ ಐಕ್ಯತೆಯನ್ನು ಮೂಡಿಸುವಲ್ಲಿ ಪ್ರಮುಖವಾದಂತಹ ಕಾರಣವನ್ನು ಆದವು. ರಾಜ್ಯಗಳ ಪುನರ್ರಚನೆಯ ಪ್ರಶ್ನೆಯನ್ನು ಪರಿಶೀಲಿಸಲು ಕೇಂದ್ರ ಸರ್ಕಾರವು ಧಾರ್ ಸಮಿತಿಯನ್ನು ನೇಮಿಸಿ ಈ ಸಮಿತಿಯು ಭಾಷಾವಾರು ಪ್ರಾಂತ್ಯಗಳ ರಚನೆಯನ್ನು ತಿರಸ್ಕರಿಸಿತು ಹಾಗೂ ಇದು ರಾಷ್ಟ್ರೀಯ ಐಕ್ಯತೆಗೆ ಧಕ್ಕೆಯನ್ನು ಉಂಟು ಮಾಡ್ತದೆ ಮತ್ತು ಅಭಿಪ್ರಾಯಪಡ್ತದೆ. ಇದರಿಂದ ಕನ್ನಡಿಗರು ಅತೃಪ್ತರಾಗಿ ಹೋರಾಟಗಳನ್ನು ಮುಂದುವರಿಸಿದರು. 1949ರಲ್ಲಿ JVP ಅಂದರೆ ಜವಾಹರ್ಲಾಲ್ ನೆಹರು, ವಲ್ಲಭಭಾಯಿ ಪಟೇಲ್, ಪಟ್ಟಾಭಿ ಸೀತಾರಾಮಯ್ಯ ಸಮಿತಿಯನ್ನು ರಚಿಸಲಾಯಿತು. ಈ ಸಮಿತಿಯು ಆಂಧ್ರ ಪ್ರದೇಶದ ರಚನೆಗೆ ಒಪ್ಪಿಗೆಯನ್ನು ನೀಡಿ ಕರ್ನಾಟಕದ ರಚನೆಯನ್ನು ತಿರಸ್ಕರಿಸಿತು. ಕನ್ನಡ ಮಾತನಾಡುವ ಪ್ರದೇಶಗಳ ಏಕೀಕರಣವನ್ನು ಒತ್ತಾಯಿಸಿ ಅಂದಾನಪ್ಪ, ದೊಡ್ಡಮೇಟಿಯವರು ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡರು. ರಾಷ್ಟ್ರ ಮಟ್ಟದಲ್ಲಿ ಅವರು ಸುದ್ದಿಯಾಗ್ತಾರೆ. ಇನ್ನು 1953ರಲ್ಲಿ ಭಾರತ ಸರ್ಕಾರವು ರಾಜ್ಯ ಪುನರ್ ವಿಂಗಡಣಾ ಸಮಿತಿಯನ್ನು ರಚಿಸಿತು. ಇದನ್ನು ಫಜಲ್ ಅಲಿ ಆಯೋಗ ಅಂತಲೂ ಕೂಡ ಕರೀತಾರೆ. ಇದರ 3 ಸದಸ್ಯರೆಂದರೆ
ಫಜಲ್ ಅಲಿ, ಎಚ್ ಎಂ ಕುಂಜ್ರು ಮತ್ತು ಕೆ ಎಂ ಫಣಿಕ್ಕರ್. ಈ ಸಮಿತಿಯ ಶಿಫಾರಸಿನಿಂದ ನವೆಂಬರ್ 1, 1956ರಂದು ಏಕೀಕೃತ ನವಮೈಸೂರು ರಾಜ್ಯ ರಚಿಸಲ್ಪಟ್ಟಿತು. ಎಸ್ ನಿಜಲಿಂಗಪ್ಪನವರು ಮುಖ್ಯಮಂತ್ರಿಗಳಾದರು. ನವಮೈಸೂರು ರಾಜ್ಯವು ನವೆಂಬರ್ 1, 1973ರಂದು ಕರ್ನಾಟಕ ಅಂತ ಹೇಳಿಬಿಟ್ಟು ಮರುನಾಮಕರಣ ಮಾಡಲಾಯಿತು. ಆಗ ದೇವರಾಜ ಅರಸ್ ಮುಖ್ಯಮಂತ್ರಿಗಳಾಗಿದ್ದರು. ಇಷ್ಟು ನಿಮ್ಮ ಒಂದು 5 ಅಂಕಗಳಿಗೆ ಕೇಳಬಹುದಾದಂತಹ ಬಹುನಿರೀಕ್ಷಿತವಾದಂತಹ ಪ್ರಶ್ನೋತ್ತರಗಳಾಗಿತ್ತು. ನೀಲಿನಕ್ಷೆಯಂತೆ ನಿಮಗೆ 5 ಅಂಕಗಳಿಗಿರುವಂಥದ್ದು ಕೇವಲ 3 ಅಧ್ಯಾಯಗಳಿಗೆ ಸಂಬಂಧಿಸಿದೆ. ಆ ಅಧ್ಯಾಯಗಳಿಗೆ ಸಂಬಂಧಿಸಿದಂತೆ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೋತ್ತರಗಳು 5 ಅಂಕಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳಾಗಿತ್ತು. ಆಲ್ ದ ಬೆಸ್ಟ್ ಫಾರ್ ಎಕ್ಸಾಮ್. ಥ್ಯಾಂಕ್ ಯು.